ಗಜರಾಮಪುರದಾಧೀಶ ಮುಖರಿಗೆ ತೋಷನಿಗರೆದಿ ಈ ಸಮಯ ಸ್ತುತಿಸುವೆ. ಶ್ರೀ ಸಮೀರ ಮತಾಬ್ಧಿ ಚಂದಿರ ಈಶಗೆ ದುರರತೀಶ ಸನ್ನುತ ಶ್ರೀಶ ಗುರು ಇಂದಿರೇಶ ನಂಘ್ರಿಗೆ ದಾಸ್ಯ ಭಾವ ರಹಸ್ಯ ತೋರಿದೆ. ಸುಂದರ ಗುರು ರಾಘವೇಂದ್ರರೆಂತೆಂಬೋಕರ್ ಮಂದಿಗಳ ಅರಸನೆ ವಂದಿಸುವೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀರಾಘವೇಂದ್ರ ಚಿತ್ತಗ್ನಂ ಸಾರಮಾತ್ರ ವದಾವದಂ ದೂರೀಕೃತ ದುರಾಚಾರಂ ಕೃಷ್ಣಾಚಾರ್ಯ ಗುರುಂ ಭಜೆ. ಶುಭದಂ ಸೇವಮಾನಾನಾಂ ಅಭಯಪ್ರದಮರ್ಥಿನಾಂ ಇಭರಾಮಪುರಾಗಾರಂ ಕೃಷ್ಣಾಚಾರ್ಯ ಗುರುಂ ಭಜೆ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ಸದ್ಭಕ್ತರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಿ, ರಾಘವೇಂದ್ರ ಸ್ವಾಮಿಗಳ ಅನನ್ಯ ಭಕ್ತರಲ್ಲಿ ಒಬ್ಬರಾದ ಅಪರೋಕ್ಷ ಜ್ಞಾನಿಗಳೆಂದೇ ಖ್ಯಾತರಾದ ಶ್ರೀ ಇಭರಾಮಪುರದ ಅಪ್ಪ ಅವರ ವಿಶೇಷ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಯಥಾಮತಿಯಾಗಿ ಚಿಂತನೆ ಮಾಡ್ತಾ ಹೋಗೋಣ. ರಾಯರ ಭಕ್ತಗಣದಲ್ಲಿ ಅಸಂಖ್ಯಾತ ಮಹಾನುಭಾವರೆಲ್ಲ ಸೇರಿದ್ದಾರೆ. ಅದರಲ್ಲಿ ಒಬ್ಬರು ಇಭರಾಮಪುರದ ಅಪ್ಪ ಅವರು. ಶ್ರೇಷ್ಠ ಭಕ್ತರು ಇವರು. ಯಾಕೆಂದರೆ ಇವ್ರ ಬಗ್ಗೆ ಅವರ ಶಿಷ್ಯರು ಸ್ತೋತ್ರ ಮಾಡಬೇಕಾದ್ರೆ ಶ್ರೀ ರಾಘವೇಂದ್ರ ಚಿತ್ತಗ್ನಂ ಅನ್ನುವ ಮಾತಾಡ್ತಾರೆ. ರಾಯರ ಮನಸ್ಸಲ್ಲೇನಿತ್ತು ಅನ್ನೋದನ್ನು ಅಪ್ಪ ಅವರು ಅರಿತು ಗುರುಗಳ ಅಣತಿಯಂತೆ ಅವರ ಮನಸ್ಸಿನ ಅಭಿಪ್ರಾಯದಂತೆ ತಾವು ನಡ್ಕೊಳ್ತಾ ಇದ್ದರು ಅನ್ನುವ ಮಾತನ್ನು ದಾಖಲಿಸ್ತಾರೆ. ಹಾಗಾದರೆ ರಾಯರೇ ತಮ್ಮ ಮನಸ್ಸಿನ ಒಳ ಅಭಿಪ್ರಾಯವನ್ನು ಅರಿಯುವಂಥ ಶಕ್ತಿಯನ್ನು ಈ ಮಹಾನುಭಾವರಿಗೆ ಅನುಗ್ರಹಿಸಿದ್ರು ಅಂತಂದರೆ ಎಂಥ ಕಾರುಣ್ಯ ರಾಯರದಿರಬೇಕು ಅನ್ನೋದನ್ನು ನಾವು ಇಲ್ಲಿ ಕಾಣಬಹುದು. ಯಾಕೆ ಅಂದರೆ ಮಂತ್ರಾಲಯಕ್ಕೆ ಯಾರಾದರೂ ಸೇವೆಗೆ ಅಂತ ಬಂದಾಗ ಅಂಥವರಿಗೆ ರಾಯರು ಸ್ವಪ್ನದಲ್ಲಿ ಸೂಚನೆ ಕೊಡ್ತಾ ಇದ್ರಂತೆ. ಮರುದಿವಸ ಸೇವಾಕರ್ತೃಗಳು ಸೇವೆ ಮಾಡೋದು ಏನಾದರೂ ಇತ್ತು ಅಂದರೆ ಹೇಳ್ತಿದ್ರಂತೆ, ನೋಡು ನಾಳೆ ದಿವಸ ನಾನು ಇಲ್ಲಿರೋದಿಲ್ಲ, ಇಭರಾಮಪುರಕ್ಕೆ ಹೋಗ್ತಾ ಇದ್ದೇನೆ ಅಪ್ಪ ಅವರ ಮನೆಗೆ, ಅಲ್ಲಿ ನೀನು ಬಂದು ನನ್ನ ಸೇವೆಯನ್ನು ಮಾಡು ಅಂತ ಹೇಳಿ ಎಷ್ಟೋ ಜನ ಭಕ್ತರಿಗೆ ಹೇಳಿದ ನಿದರ್ಶನ ನಮಗಿವತ್ತಿಗೂ ಕೂಡ ಕಂಡುಬರುತ್ತೆ. ಅಂಥ ಮಹಾನುಭಾವರು ರಾಯರ ಅನನ್ಯವಾದ ಭಕ್ತರು ಶ್ರೀ ಇಭರಾಮಪುರದ ಅಪ್ಪ ಅವರು. ಇವರ ಜೀವನದ ಘಟನೆಗಳನ್ನು ನಾವು ಮೆಲುಕು ಹಾಕೋದು ಅಂತಂದರೆ 1789 ಇಸ್ವಿ ಮಂತ್ರಾಲಯದ ಹತ್ತಿರ ಇಭರಾಮಪುರ ಅಂತ ಒಂದು ಸುಂದರವಾದ ಊರು, ಹಳ್ಳಿ. ಇಭರಾಮಪುರ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ, ರಾಮದೇವರು ವನವಾಸದಲ್ಲಿ ಆ ಕಡೆ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಬಂದಾಗ ಆನೆಯ ಮೇಲೆ ಕುಳಿತು ಅಡ್ಡಾಡಿದ ಜಾಗ ಅದು, ತಿರುಗಾಡಿದ ಸ್ಥಳ. ಆದ್ದರಿಂದಾಗಿ ಇಭರಾಮಪುರ ಅಂತ ಹೆಸರು. ಇಭ ಅಂದರೆ ಆನೆ, ಆನೆಯ ಮೇಲೆ ರಾಮದೇವರು ಸಂಚಾರ ಮಾಡಿದ ತಾಣ, ಆದ್ದರಿಂದ ಅದಕ್ಕೆ ಇಭರಾಮಪುರ ಅಂತ ಹೆಸರು. ಯಾಕೆಂದರೆ ರಾಯರು ಬೃಂದಾವನವನ್ನು ಸ್ವೀಕಾರ ಮಾಡಿದ್ದು ಕೂಡ ರಾಮಕೂತ ಶಿಲೆಯನ್ನೇ, ಬಂಡೆಯನ್ನೇ ತಮ್ಮ ಬೃಂದಾವನವಾಗಿ ಆಯ್ಕೆ ಮಾಡಿಕೊಂಡದ್ದಲ್ವ. ಅದೇ ಸಮಯದಲ್ಲಿ ರಾಮದೇವರು ಆನೆಯ ಮೇಲೆ ಸಂಚಾರ ಮಾಡಿದ ಊರು ಇಭರಾಮಪುರ. ಆ ಇಭರಾಮಪುರದಲ್ಲಿ ಆಚಾರವಂತರಾಗಿರತಕ್ಕಂತಹ ಜ್ಞಾನಿ ದಂಪತಿಗಳು ವಾಸವಾಗಿದ್ದರು. ಓಬಳಾಚಾರ್ಯರು ಮತ್ತು ಕೃಷ್ಣಾಬಾಯಿ ಅಂತ ಅವರ ಹೆಸರು. ಅವರಲ್ಲಿ ಅನೇಕ ವರ್ಷಗಳು ಮಕ್ಕಳಾಗದೇ ಇದ್ದಾಗ ತಾವು ರಾಯರ ಸೇವೆಯನ್ನು ಮಾಡ್ತಾರೆ. ರಾಯರ ಸೇವೆಯನ್ನು ಮಾಡಿ ಆದಮೇಲೆ ಶ್ರೀನಿವಾಸ ದೇವರು ಮಂತ್ರಾಲಯ ಪ್ರಭುಗಳ ಸೇವೆಯನ್ನು ಮಾಡಿದ ಫಲವಾಗಿ ಅವರಿಗೆ ಒಳ್ಳೆಯ ಸತ್ಪುತ್ರ ರತ್ನ ಜನಿಸತ್ತೆ. ಒಬ್ಬ ಮಹಾನುಭಾವರು ಆ ತಾಯಿಯ ಗರ್ಭಾಂಬುದಿಯಲ್ಲಿ ಅವತಾರ ಮಾಡ್ತಾರೆ. ಆ ಮಗುವಿಗೆ ಕೃಷ್ಣ ಅಂತ ಮುದ್ದಾದ ಹೆಸರಿಡ್ತಾರೆ. ಯಾಕೆಂದರೆ ಮಗು ನೋಡಲಿಕ್ಕೂ ಚಂದ, ಅದರ ಆಟಪಾಠವೂ ಕೂಡ ಚಂದ. ಆದ್ದರಿಂದ ಕೃಷ್ಣ ಅಂತ ಹೆಸರಿಟ್ಟರೆ ಬಾಯಿ ತುಂಬ ಕರಿತಿರ್ತಾರೆ. ಎಲ್ರಿಗೂ ಕೂಡ ಮುದ್ದು ಆ ಸಣ್ಣ ಹುಡುಗ. ಎಂಥ ಲೀಲೆ, ಎಂಥ ಪ್ರವೃತ್ತಿ ಆ ಮಗುದು ಅಂತಂದರೆ, ಒಮ್ಮೆ ಅವ್ರ ತಾಯಿ ಆ ಹಳ್ಳಿಯಲ್ಲಿ ನಡೀತಾ ಇರೋ ಹರಿಕಥೆಗೆ ಅಂತ ಕರ್ಕೊಂಡು ಹೋಗಿರ್ತಾರೆ ಕೂಸನ್ನು. ಹರಿಕಥೆಗೆ ಕರ್ಕೊಂಡು ಹೋದಾಗ ನರಸಿಂಹಾವತಾರದ ಪ್ರಸಂಗವನ್ನು ಹರಿದಾಸರು ವರ್ಣನೆ ಮಾಡ್ತಾ ಇದ್ದಾರೆ, ಕೀರ್ತನಕಾರರು. ಕೀರ್ತನಕಾರರ ಕಥಾ ಅವಸರ ಕ್ರಮದಲ್ಲಿ ಅವರು ಆ ಹಿರಣ್ಯಕಶಿಪು ನರಸಿಂಹನಿಗೆ ಏನು ತೊಂದರೆಯನ್ನೆಲ್ಲ ಕೊಡ್ತಾ ಇದ್ನಲ್ಲ ಅದನ್ನು ವರ್ಣನೆ ಮಾಡಬೇಕಾದ್ರೆ ತಾಯಿಯ ತೊಡೆಯಲ್ಲಿ ಮಲಗಿದ್ದ ಪುಟ್ಟ ಕೂಸು ಜೋರಾಗಿ ಅಳ್ತಿತ್ತಂತೆ. ಅದನ್ನು ಕೇಳಿ
ಅದೇ ಹಿರಣ್ಯಕಶಿಪುವನ್ನು ಪರಮಾತ್ಮ ಕಂಭವನ್ನು ಸೀಳಿ ಹೊರಬಂದು ಸಂಹಾರ ಮಾಡಿ ಅವನ್ನ ಉದರವನ್ನೇ ಬಗದಾಗ ಅಂಥ ದುಷ್ಟನ ಸಂಹಾರ ಆಯಿತು ಅನ್ನೋದನ್ನು ಬಹಳ ಆನಂದವಾಗಿ ವರ್ಣನೆ ಮಾಡಬೇಕಾದ್ರೆ ತೊಡೆಯಲ್ಲಿದ್ದ ಕೂಸು ಕಿಲಕಿಲಕಿಲ ಅಂತ ಜೋರು ನಗೋದಂತೆ. ಎಲ್ಲರಿಗೂ ಆಶ್ಚರ್ಯ, ಅಲ್ಲ ನಮಗೆಲ್ಲ ಅರ್ಥ ಮಾಡ್ಕೊಳ್ಳೋ ವಯಸ್ಸು ಬಂದಿದೆ, ಅರ್ಥ ಮಾಡ್ಕೊಳ್ತಾ ಇದ್ದೇವೆ, ಈ ಕೂಸಿಗೇನು ಅರ್ಥ ಆಗ್ತದೆ ಅಂತ. ಆದರೆ ಆ ವಯಸ್ಸಲ್ಲಿ ಪರಮಾತ್ಮನ ಕಥೆಗಳನ್ನು ಕೇಳಿ ಅದರಲ್ಲಿರ್ತಕ್ಕಂತಹ ಭಾವವನ್ನು ಗ್ರಹಿಸಿ ಹರಿಭಕ್ತರಿಗೆ ಒಳ್ಳೆಯ ಅಂಶಗಳು ಎಲ್ಲಿ ಕಂಡು ಬರ್ತಾವೋ, ಅವರಿಗೆ ಎಲ್ಲಿ ಒಳ್ಳೆಯದಾಗುತ್ತೋ ಆ ಪ್ರಸಂಗಗಳೆಲ್ಲ ಹಾಗೇ ಸ್ಪಂದಿಸೋದು, ಎಲ್ಲಿ ಭಗವದ್ಭಕ್ತರಿಗೆ ತೊಂದರೆ ಆಗ್ತದೋ ಆ ಪ್ರಸಂಗಗಳಲ್ಲಿ ತಕ್ಕ ಹಾಗೆ ದುಃಖವನ್ನು ಅಭಿವ್ಯಕ್ತಿ ಮಾಡೋದು ಬಾಲ್ಯದಲ್ಲೇ ಅವರಲ್ಲಿ ಕಂಡು ಬಂದಿತ್ತು. ಆ ಮಗು ಕೃಷ್ಣ ಏನಿದ್ದಾನೆ ಸರಿಯಾಗಿ 6 ವರ್ಷಕ್ಕೆ ಅವರಿಗೆ ಉಪನಯನವನ್ನು ಮಾಡ್ತಾರೆ. ಅವ್ರ ತಂದೆ ಓಬಳಾಚಾರ್ಯರು ಮಹಾಜ್ಞಾನಿಗಳು. ಉಪನಯನವೆಲ್ಲ ಆದಮೇಲೆ ಗಾಯತ್ರಿ ಅನುಷ್ಠಾನ ಪ್ರಾರಂಭ ಆಗುತ್ತೆ. ಎಲ್ಲದರಲ್ಲೂ ಆಟ ಪಾಠಗಳಲ್ಲಿ ಸದಾ ಮುಂದು. ಆದರೆ ಒಂದು 7-8 ವರ್ಷ ಬರೋ ಕಾಲಕ್ಕೆ ಏನಾಗುತ್ತೆ ಅಂದರೆ ತಂದೆ ಪಾಠ ಮಾಡ್ತಾ ಇದ್ದಾರೆ, ಯಾಕೋ ಮಗನ ಪ್ರವೃತ್ತಿಯೇ ಬದಲಾಗಿಬಿಡುತ್ತೆ. ಪಾಠ ಕೇಳೋದ್ರಲ್ಲಿ ಆಸಕ್ತಿ ಇರ್ತದೆ, ಆದರೆ ಅದನ್ನು ಪುನಃ ಮನನ ಮಾಡೋದು, ಚಿಂತನೆ ಮಾಡಿ ಹೇಳೋದ್ರಲ್ಲಿ ಒಂಥರ ಆ ಸಣ್ಣ ವಯಸ್ಸಲ್ಲೇ ಗಂಭೀರವಾದ ಪ್ರವೃತ್ತಿ ಆ ಕೃಷ್ಣನದ್ದು. ಹೀಗಿದ್ದಾಗ ತಂದೆ ತಾಯಿಗಳಿಗೆ ಬಹಳ ಆಲೋಚನೆ ಆಗಿ ಹೇಳ್ತಾರೆ, ಯಾಕಪ್ಪ ಕೃಷ್ಣ ಓದ್ತಾ ಇಲ್ಲ, ಏನು ಕಥೆ ಅಂತ ಕೇಳಿದಾಗ ಇಲ್ಲಪ್ಪ ಅಂಥೇಳಿ ಹೇಳ್ತಾರೆ ಉತ್ತರ. ಆದರೆ ತಂದೆಯ ಮನಸ್ಸಿಗೆ ಸಮಾಧಾನ ಆಗಲ್ಲ. ಯಾಕೆಂದರೆ ಅಧ್ಯಯನವನ್ನು ಇನ್ನೇನು ಗಂಭೀರವಾಗಿ ತೊಡಕೊಳ್ಬೇಕು ಅನ್ನುವ ಹಂತದಲ್ಲಿದ್ದಾಗ ಹೀಗೆ ಅಧ್ಯಯನ ಬಗ್ಗೆನೇ ಅನಾಸಕ್ತಿ ಮೂಡ್ತಾ ಇದೆಯಲ್ಲ ಮಗನಲ್ಲಿ ಅಂತ ತುಂಬ ಅವರ ತಂದೆಯವರಿಗೆ ಮನಸ್ಸಿಗೆ ಖೇದ ಅನಿಸಿ ಒಂದು ದಿವಸ ಬೈತಾರೆ. ಹೀಗೆಲ್ಲ ಮಾಡಬಾರ್ದು, ನೀನು ಚೆನ್ನಾಗಿ ಅಧ್ಯಯನ ಮಾಡಬೇಕು, ರಾಘವೇಂದ್ರ ಗುರುಗಳ ಭಕ್ತನಾಗಬೇಕು ಅಂತಂದರೆ ಅವರ ಗ್ರಂಥಗಳನ್ನು ಓದಬೇಕು, ಹಾಗೆ ಅಂತೆಲ್ಲ ಸ್ವಲ್ಪ ಕಠಿಣವಾಗಿ ತಂದೆ ಮಾತಾಡಿದಾಗ ಬಹಳ ನೋವಾಗುತ್ತೆ. ಅಯ್ಯೋ ಅಪ್ಪ ಹೀಗಂದ್ಬಿಟ್ರಲ್ಲ ಅನ್ನೋ ನೋವಿನಲ್ಲಿ ಆ ಇಭಿರಾಮಪುರ ಹಳ್ಳಿ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿದ್ದ ಕಾಡಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಹೋಗಿ ತುಂಬ ದುಃಖದಿಂದ ಕೃಷ್ಣ ಹೋಗ್ತಾನೆ. ತುಂಬ ನೋವಾಗಿರುತ್ತೆ ಮನಸ್ಸಿಗೆ. ಅಳ್ಳಿಗೆ ಪ್ರಾರಂಭ ಮಾಡ್ತಾನೆ. ಅಪ್ಪ ಹಿಂಗಂದ್ರಲ್ಲ, ನನಗೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಅಳಬೇಕಾದ್ರೆ ಎಷ್ಟು ಹೊತ್ತು ಹತ್ತಿದಾನೋ ತಿಳಿದಿಲ್ಲ. ಹತ್ತು ಸುಸ್ತಾಗಿ ಕೂತಿದ್ದಾನೆ. ಕಣ್ಣು ತುಂಬ ನೀರನ್ನು ತುಂಬಿಕೊಂಡು ಕೂತಿದ್ದಾನೆ. ಆ ಸುಸ್ತಿಗೆ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ಬರು ದೂರದಿಂದ ನಡ್ಕೊಂಡು ಬಂದರಂತೆ. ಅವರು ಬರ್ತಾ ಇದ್ದ ಹಾಗೇ ತಂಗಾಳಿ ಬೀಸತ್ತೆ ಸುತ್ತ. ಏನಿದು ಮೃದು ಗಾಳಿಯ ಶೀತ ಗಾಳಿಯ ಸ್ಪರ್ಶ ಆಗ್ತಾ ಇದೆ ನನಗೆ ಅಂತ ಬಹಳ ಆಶ್ಚರ್ಯದಿಂದ ನೋಡಿದಾಗ ಒಬ್ಬರು ವಯೋವೃದ್ಧರು ದೇವರ ನಾಮಗಳನ್ನು, ದೇವರ ಲಾಂಛನಗಳನ್ನು ಧಾರಣೆ ಮಾಡಿ ಬಂದಿದ್ದಾರೆ. ತೇಜಸ್ವಿಯಾದ ಮುಖ, ತೇಜಪುಂಜವಾದ ಮುಖ. ಆ ವ್ಯಕ್ತಿ ಹತ್ತಿರ ಬಂದಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಏನದು ಎಲ್ಲೋ ನೋಡಿದಾಗಿದೆ, ಪರಿಚಿತವಾದ ಮುಖ ಇದ್ದಾಗಿದೆಯಲ್ಲ ಇವ್ರದ್ದು ಅಂತ ಬಹಳ ಆಶ್ಚರ್ಯದಿಂದ ನೋಡಬೇಕಾದ್ರೆ ಅವ್ರು ಬಂದು ಯಾಕೋ ಕಂದ ಇಲ್ಲಿ ಯಾಕೆ ಕೂತಿದ್ದೀಯಾ, ಯಾಕೆ ಅಳ್ತಾ ಇದ್ದೀಯಾ ಅಂತ ಹೇಳಿ ಪ್ರೀತಿಯಿಂದ ಬೆನ್ನು ಸವರ್ತಾರಂತೆ. ಕೃಷ್ಣ ಅಲ್ಲಿವರೆಗೂ ತುಂಬ ದುಃಖದಲ್ಲಿ ಹತ್ತಿದ್ನಲ್ಲ, ಆ ಒಂದೇ ಒಂದು ಅಮೃತವಾದ ಕರಸ್ಪರ್ಶಕ್ಕೆ ಇಡೀ ಎಲ್ಲ ಆಯಾಸ ನೋವೆಲ್ಲ ಹೊರಟೋಗತ್ತೆ. ಏನಿದು ಎಂಥ ಸ್ಪರ್ಶ ಇವ್ರದ್ದು. ಸಾಮಾನ್ಯ ತಾತಂದಿರೋದ್ರೆ ಮೊಮ್ಮಕ್ಕಳಿಗೆ ಬಹಳ ಆನಂದ ಇರುತ್ತೆ, ಆ ಖುಷಿಯೇ ಬೇರೆ. ಅಂಥದ್ರಲ್ಲಿ ಈ ಅಂತಃಕರಣವೇ ಒಬ್ಬ ಮನುಷ್ಯನ ರೂಪದಲ್ಲಿ ನಡ್ಕೊಂಡು ಬಂದಿದೆ ಅನ್ನೋ ಹಾಗೆ ಆ ವ್ಯಕ್ತಿ ಇರ್ತಾರೆ. ಅವ್ರು ಯಾರು ಅಂದರೆ ಬೇರೆ ಯಾರೂ ಅಲ್ಲ, ಅಶ್ವತ್ಥಾಮಾಚಾರ್ಯರು. ಚಿರಂಜೀವಿಗಳಾದ ಅಶ್ವತ್ಥಾಮಾಚಾರ್ಯರು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾರಂತೆ. ಹಾಗೆ ಸಜ್ಜನರ ಉದ್ಧಾರಕ್ಕಾಗಿ ಅನುಗ್ರಹ ಮಾಡಲಿಕ್ಕೆ ಅಂತ ದೊಡ್ಡವರು ತಿರುಗಾಡ್ತಾರಲ್ಲ, ಹಾಗೆ ಅಶ್ವತ್ಥಾಮಾಚಾರ್ಯರು ಸಂಚಾರ ಮಾಡ್ತಾ ಈ ಕೃಷ್ಣನಿಗೆ ಅನುಗ್ರಹ ಮಾಡಲಿಕ್ಕೆ ಅಂತಲೇ ಆ ಕಾಡಿಗೆ ಬಂದಿರ್ತಾರೆ. ಬಂದು ಆ ಕಂದ ಅಳೋದನ್ನು ನೋಡಿ ಕೃಷ್ಣ ಅಳಬೇಡಪ್ಪ, ಯಾಕೆ ಅಳ್ತಾ ಇದ್ದಿ, ಏನು ಕತೆ ಅಂದಾಗ ಇಲ್ಲ ಹೀಗೀಗೆ ಆಗ್ತಾಯಿದೆ, ನೀನು ಏನು ಯೋಚನೆ ಮಾಡಬೇಡ, ಪರಮಾತ್ಮನ ಅನುಗ್ರಹ ಆಗತ್ತೆ, ರಾಯರ ಅನುಗ್ರಹ ನಿನ್ನ ಮೇಲೆ ಸದಾಕಾಲ ಇರುತ್ತೆ, ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಇಲ್ಲಿ ಮಾಡು ಅಂತ ಬಾಯನ್ನು ತೆಗೆಸಿ ನಾಲಿಗೆ ಮೇಲೆ ಬೀಜಾಕ್ಷರವನ್ನು ಬರೀತಾರಂತೆ. ಬೀಜಾಕ್ಷರವನ್ನು ಬರೆದು ತಲೆ ಮೇಲೆ ಕೈಯನ್ನಿಟ್ಟು ಪೂರ್ಣವಾಗಿ ಹರಿಸಿ ಎಲ್ಲ ಒಳ್ಳೆಯದಾಗುತ್ತೆ, ಆಚಾರ್ಯರ ಶಾಸ್ತ್ರಗಳು ಸಮಗ್ರವಾಗಿ ನಿರರ್ಗಳವಾಗಿ ನಿನ್ನ ನಾಲಿಗೆಯಲ್ಲಿ ನಲಿದಾಡ್ತವೆ ಆಚಾರ್ಯರ ಮಾತುಗಳು ಅಂತ ಹೇಳಿ ತುಂಬು ಹೃದಯದಿಂದ ಹರಸಿ ಸ್ವಲ್ಪ ದೂರಕ್ಕೆ ಹೋಗಿ ಅವರು ಅಲ್ಲಿಂದ ಅಂತರ್ಧಾನವಾಗಿ ಬಿಡ್ತಾರೆ. ಆ ಕಾಡಿಂದ ಹೊರಗೆ ಬರ್ತಾನೆ ಕೃಷ್ಣ. ಬಂದ ಮೇಲೆ ಆಗುವ ವ್ಯಕ್ತಿತ್ವದ ಬದಲಾವಣೆಯೇ ಬೇರೆ. ತಂದೆ ಅಂದ್ಕೊಂಡಿರಲ್ಲ ಈ 8-9 ವರ್ಷದ ಹುಡುಗ ಹೀಗೆ ಓದ್ತಾನೆ ಅಂತ. ತಂದೆ ಏನು ಓದಿದ್ರು ಕೂಡಲೇ ತತ್ಕ್ಷಣವೇ ಗ್ರಹಿಸಿಬಿಡೋದು. ಅದಕ್ಕಿಂತ ಮಿಗಿಲಾಗಿ ಅಂಥ ಮಹಾನುಭಾವರ ರುದ್ರಾವತಾರಿಗಳಾದ ಅಶ್ವತ್ಥಾಮಾಚಾರ್ಯರ ಮಹದ್ ಅನುಗ್ರಹ ಇವರ ಮೇಲೆ ಆಗಿದೆ. ವೈಷ್ಣವೋತ್ತಮರ ಅನುಗ್ರಹವನ್ನು ಪಡೆದಿರತಕ್ಕಂತಹ ಕೃಷ್ಣ ಗಂಭೀರವಾದ ಅಧ್ಯಯನದಲ್ಲಿ ತೊಡಗಿ ಅಪರೋಕ್ಷ ಜ್ಞಾನಿಗಳು ಹೃದಯದಲ್ಲಿ ಪರಮಾತ್ಮನ ದರ್ಶನವನ್ನು ಮಾಡಿಸಿರ್ತಾರೆ ಅವರಿಗೆ. ಅಂಥ ವಿಶೇಷವಾದ ಅನುಗ್ರಹವನ್ನು ಪಡ್ಕೊಂಡು ಮುಂದೆ
ಎಷ್ಟು ಪ್ರಸಿದ್ಧರಾಗ್ತಾರೆ ಅಂತಂದರೆ, ಆ ಕೃಷ್ಣ ಇದ್ದವರು ಕೃಷ್ಣಾಚಾರ್ಯರಾಗಿ ಬದಲಾಗ್ತಾರೆ, ಇಭರಾಮಪುರದ ಕೃಷ್ಣಾಚಾರ್ಯರಾಗ್ತಾರೆ. ರಾಯರಲ್ಲಿ ಅನನ್ಯವಾದ ಭಕ್ತಿ ಅವರಿಗೆ. ರಾಯರು ಅಂದರೆ ಬಹಳ ಪ್ರಾಣ ಅವರಿಗೆ. ರಾಯರಲ್ಲಿ ಅದೇ ಆವಾಗಲೇ ಹೇಳಿದ ಹಾಗೆ, ರಾಯರು ಇವರಿದ್ದ ತಾಣದಲ್ಲೇ ಬಂದು ಸೇವೆ ಮಾಡಿರಿ ಅಂತ ಭಕ್ತರಿಗೆ ಹೇಳಬೇಕು ಅಂತಂದರೆ ಇವರ ಕರೆ ಎಂಥದ್ದಿರಬೇಕು, ಇವರ ಭಕ್ತಿ ಎಂಥದ್ದಿರಬೇಕು. ರಾಯರನ್ನೇ ಸೆಳೆದು ತಮ್ಮಲ್ಲಿ ತಂದು ಭಕ್ತಿಪಾಶದಿಂದ ಕಟ್ಟಿಹಾಕಿ ಕೂಡಿಸ್ತಕ್ಕಂತಹ ಅಸಾಧಾರಣ ಸಿದ್ಧಿ ಈ ಪುಣ್ಯಪುರುಷರಲ್ಲಿ ಕಂಡು ಬರ್ತಾ ಇತ್ತು. ಅಂಥ ಮಹಾನುಭಾವರು ಕೃಷ್ಣಾಚಾರ್ಯರು ಇವರ ಮಹಿಮೆಗಳನ್ನು ಕಂಡು, ಇವರು ಭಕ್ತರಿಗೆ ಅನುಗ್ರಹ ಮಾಡಿಸ್ತಕ್ಕಂತಹ ಈ ಅಂಶಗಳನ್ನು ಕಂಡು ಎಲ್ಲರೂ ಕೃಷ್ಣಾಚಾರ್ಯರು ಅಂತ ಕರೆಯೋದನ್ನು ಬಿಟ್ಟು ಅಪ್ಪ ಅಪ್ಪ ಅಂತ ಕರಿತಿರ್ತಾರೆ. ಅವರಿಗೆ ಅಪ್ಪ ಅವರು ಅಪ್ಪ ಅಂತ ಕರಿತಿರ್ತಾರೆ. ಸಾಮಾನ್ಯವಾಗಿ ಯಾರೂ ಇನ್ನೊಬ್ಬರನ್ನ ಅಪ್ಪ ಅಂತ ಕರೆಯೋದಿಲ್ಲ. ಯಾಕೆಂದರೆ ಅಪ್ಪ ಅಂತ ಕರಿಬೇಕು ಅಂದರೆ ಆ ಮಟ್ಟಿಗಿನ ಬೆಚ್ಚಗಿನ ಭಾವ ನಮ್ಮಲ್ಲಿ ಕಂಡು ಬರಬೇಕು. ಯಾರನ್ನಾದರೂ ಅಪ್ಪ ಅಂತ ಕರಿಬೇಕು ಅಂದರೆ ತಂದೆ ತೋರಿಸ್ತಕ್ಕಂತಹ ಕಾಳಜಿ, ಪ್ರೀತಿ, ಆ ಜವಾಬ್ದಾರಿತನ ನಮ್ಮಿಂದ ಕರೆಸ್ಕೊಳ್ಳೋ ವ್ಯಕ್ತಿಯಲ್ಲಿ ಕಂಡು ಬರಬೇಕು. ಇಡೀ ಹಳ್ಳಿಯ ಜನ ಅಷ್ಟೇ ಅಲ್ಲ, ಅವರನ್ನು ಯಾರ್ಯಾರು ಕಾಣಲಿಕ್ಕೆ ಅಂತ ಬರ್ತಾ ಇದ್ರೋ ಎಲ್ಲ ಭಗವದ್ಭಕ್ತರು ಅಪ್ಪ ಅವರು ಅಂತಲೇ ಕರಿತಾ ಇದ್ದರು. ಹಾಗೆ ಎಲ್ಲರಿಂದ ಕರೆಸ್ಕೊಳ್ಬೇಕು ಅಂತಂದರೆ ಇವರಲ್ಲಿ ಎಂಥ ವಿಶೇಷವಾಗಿರ್ತಕ್ಕಂತಹ ಸಿದ್ಧಿ ಇರಬೇಕು. ಯಾಕೆ ಅಂತಂದರೆ ಅಪ್ಪ ಅಂತಂದರೆ ಕೇವಲ ಜವಾಬ್ದಾರಿಗಳನ್ನು ನಿಭಾಯಿಸೋದು ಅಷ್ಟೇ ಅಲ್ಲ, ಒಳ್ಳೆಯ ಮಾರ್ಗವನ್ನು ತೋರಿಸಿ ಈ ಮಾರ್ಗದಲ್ಲಿ ಹೋದ್ರೇ ನಿಂಗೆ ಶ್ರೇಯಸ್ಸಾಗೋದು ಅನ್ನೋದನ್ನು ಖಡಾಖಂಡಿತವಾಗಿ ಹೇಳಿ ಆ ಮಾರ್ಗದಲ್ಲಿ ಮುನ್ನಡೆಸ್ತಕ್ಕಂತಹ ಛಾತಿ ಯಾರಿಗಿರುತ್ತೋ ಅವರು ನಿಜವಾದ ತಂದೆ ಅಂತ ಕರೆಸ್ಕೊಳ್ತಾರೆ. ಯಾರ್ಯಾರು ಬರ್ತಾಯಿದ್ರು, ಹರಿದಾಸರಿಗೆ ಮಂದಿರವೆನಿಸಿದ ಅಂತ ಇವರ ಮೇಲೆ ಕೊಂಡಾಡಬೇಕಾದ್ರೆ ಹೇಳ್ತಾರೆ. ಆ ಕಾಲಘಟ್ಟದಲ್ಲಿದ್ದ ಎಲ್ಲ ಹರಿದಾಸರು, ಸುರಪುರದ ಆನಂದದಾಸರು, ಮೊದಲಕಲ್ಲು ಶೇಷದಾಸರು ಮೊದಲು ಮಾಡಿ ಎಲ್ಲ ಅಪರೋಕ್ಷ ಜ್ಞಾನಿಗಳು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಬಂದವರು ಇಭರಾಮಪುರಕ್ಕೆ ಅಪ್ಪ ಅವರ ದರ್ಶನವನ್ನು ಮಾಡ್ಕೊಂಡು ಹೋಗೋದು ಅಂತಲೇ ಒಂದು ಕ್ರಮ. ಅಂಥ ಮಹಾನುಭಾವರು ಪ್ರೀತಿಯಿಂದ ಎಲ್ಲರೂ ಅಪ್ಪ ಅವರು ಅಂತ ಕರೀತಾ ಇದ್ದರು. ಅವ್ರದ್ದು ಒಂದು ನಿಷ್ಠೆ ಏನು ಅಂತಂದರೆ ಪ್ರತಿನಿತ್ಯ ರಾಯರ ಪರಿಮಳ ಗ್ರಂಥದ ಪಾರಾಯಣ, ವೇದವ್ಯಾಸದೇವರ ಬ್ರಹ್ಮಸೂತ್ರ, ಅದಕ್ಕೆ ಆಚಾರ್ಯ ಮಧ್ವರ ಅನುವ್ಯಾಖ್ಯಾನಕ್ಕೆ ಟೀಕಾರಾಯರ ನ್ಯಾಯಸುಧಾ ಗ್ರಂಥ, ಆ ಗ್ರಂಥದ ವಿವರಣೆಯಾಗಿ ರಾಘವೇಂದ್ರ ಸ್ವಾಮಿಗಳ ಪರಿಮಳ, ಇಷ್ಟನ್ನು ಪ್ರತಿನಿತ್ಯ ಪಾರಾಯಣ ಮಾಡೋರಂತೆ. ಅದರ ಸಿದ್ಧಿ ಹೇಗಾಗಿತ್ತು ಅಂತಂದರೆ ರಾಯರ ಅನುಗ್ರಹ, ಪ್ರಾಣದೇವರ ಅನುಗ್ರಹ ಎಷ್ಟು ದೃಢವಾಗಿ ಇವರಲ್ಲಿ ಅವರ ಸಾನ್ನಿಧ್ಯ ಇತ್ತು ಅಂತಂದರೆ ಅಪ್ಪ ಅವರು ಎಲ್ಲಾದರೂ ನಡ್ಕೊಂಡು ಬಂದರು ಅಂತಂದರೆ ಮೈಯಿಂದ ಸುಗಂಧ ಹೊರಬರೋದಂತೆ. ಯಾಕೆ ಅಂತಂದರೆ ಆ ಪರಿಮಳ ಪಾರಾಯಣದ ಪ್ರಭಾವ, ವಾಯುದೇವರ ವಿಶೇಷ ಅನುಗ್ರಹ, ಅವರ ಸಾನ್ನಿಧ್ಯ ಅವರ ಮೈಯಲ್ಲಿ ಒಂದುಗೂಡಿತ್ತು. ಅಂಥ ಮಹಾನುಭಾವರು ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲಾದರೂ ಸ್ಥಾನಕ್ಕೆ ಇಳಿದ್ರು ಅಂತಂದರೆ ಆ ಭಾಗದ ನೀರೇ ತುಂಬ ಸುಗಂಧಭರಿತವಾಗಿ, ತೀರ್ಥದ ಸುಗಂಧ ಹೇಗೆ ಬರುತ್ತೋ ಅಂಥ ಸುಗಂಧ ಆ ನೀರಲ್ಲಿ ನಮಗೆ ಅನುಭವಕ್ಕೆ ಬರ್ತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ. ಅವ್ರ ಕಾಲದಲ್ಲಿದ್ದವರು, ಅವರ ಸಾಕ್ಷಾತ್ ಶಿಷ್ಯರು, ಯೋಗಿನಾರಾಯಣಾಚಾರ್ಯರು ಅಂತ ಮಹಾಯೋಗಿಗಳವರು, ಅಂಥವ್ರು ವರ್ಣನೆ ಮಾಡ್ತಾರೆ. ಇನ್ನೂ ವಿಶೇಷ ಏನು ಅಂತಂದರೆ ಅಪ್ಪ ಅವರು ಪತ್ರಗಳನ್ನು ಬರಿತಾ ಇದ್ದರು. ಆ ಕಾಲದಲ್ಲಿ ಅವರ ಸಂಬಂಧಿಕರಿಗೆ, ಶಿಷ್ಯರಿಗೆ, ಅವರ ಮಾರ್ಗದರ್ಶನ ಪಡಿತಕ್ಕಂತಹ ಎಲ್ಲ ಭಕ್ತರಿಗೆ ಅವರು ಪ್ರೀತಿಯಿಂದ ಪತ್ರಗಳನ್ನು ಬರೆದರು ಅಂತಂದರೆ ಆ ಪತ್ರ ಯಾರು ತಂದು ಕೊಡ್ತಾರಲ್ಲ, ತಂದು ಕೊಡೋ ಹಂತಕ್ಕೇ ಸುಗಂಧ ಅವ್ರ ಮನೆ ಹತ್ತಿರ ಬರೋದಂತೆ. ಈ ಪತ್ರ ಬರ್ತಾ ಇದೆ ಅಂತಂದರೆ ಅಪ್ಪ ಅವರು ಬರೆದಿದ್ದಾರೆ ಅಂತ ದೂರದಿಂದಲೇ ಗೊತ್ತಾಗ್ತಿತ್ತಂತೆ. ಇದೊಂದು ವಿಶೇಷವಾಗಿರ್ತಕ್ಕಂತಹ ಸಿದ್ಧಿ ಇಭರಾಮಪುರದ ಅಪ್ಪ ಅವರಲ್ಲಿತ್ತು. ಯಾರೋ ಕೇಳಿದ್ರಂತೆ ಹಿಂಗೆ ಅಪ್ಪ ಅವರನ್ನು, ಅಪ್ಪ ಅವರೇ ಏನು ವಿಶೇಷ ಇದು, ತಾವೆಲ್ಲಿ ಹೋದರೂ ಇಂಥ ಸುಗಂಧ ಮೈಯಿಂದ ಹೊರಸೂಸುತ್ತೆ, ತಾವು ಬರೆದಿರ್ತಕ್ಕಂತಹ ಅಕ್ಷರಗಳಲ್ಲಿಯೂ ಕೂಡ ಆ ಸುಗಂಧದ ಪ್ರಭಾವ ಎದ್ದು ಕಾಣುತ್ತೆ, ಇದಕ್ಕೇನು ಕಾರಣ ಅಂತಂದರೆ ಅಪ್ಪ ಅವ್ರು ಹೇಳಿದ ಮಾತು ಒಂದೇ, ರಾಯರ ಪರಿಮಳ ಗ್ರಂಥದ ಪಾರಾಯಣವನ್ನು ಪ್ರತಿನಿತ್ಯ ನಾನು ಮಾಡ್ತೇನೆ, ಶ್ರದ್ಧೆಯಿಂದ ಗುರುಗಳಲ್ಲಿ ಭಕ್ತಿಯನ್ನು ಮಾಡಿ ಆದರವನ್ನು ತೋರಿಸಿ ಪಾರಾಯಣವನ್ನು ಮಾಡ್ತೇನೆ, ಅದರ ಪ್ರಭಾವ, ಆ ಮಹಾನುಭಾವರ ಕರುಣೆ ನಮ್ಮ ದೇಹದಿಂದ ಈ ಸುಗಂಧ ಹೊರಬರಲಿಕ್ಕೆ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಗಂಧ ಅಂತಂದರೆ ಪ್ರಾಣದೇವರಿಗೆ ಗಂಧವಾಹನ ಅಂತ ಹೆಸರು. ಗಂಧವಾಹನ ಬಾರೋ ಸಿಂಧು ಬಂಧನ ಬಾರೋ ಮಂದರೋದರ ಶ್ಯಾಮ ಸುಂದರ ಪ್ರಿಯ ಸಖ ಬಾರೈ ಬಾರೈ ಭಾರತಿ ಮನೋಹರ ಮಾರುತಿ ಗುರುವರನೇ ದೇವಾ. ಪ್ರಾಣದೇವರ ಮೇಲೆ ದಾಸರಾಯರ ಸ್ತೋತ್ರ ಮಾಡಬೇಕಾದ್ರೆ ಗಂಧವಾಹನ ಬಾರೋ ಅಂತ ಸ್ತೋತ್ರ ಮಾಡ್ತಾರೆ. ಗಂಧಂ ವಹತೀತಿ ಗಂಧವಾಹನ, ಗಂಧವನ್ನು ಹೊತ್ತು ಒಯ್ಯುವವನಾದ್ದರಿಂದಾಗಿ ಅವನನ್ನು ಗಂಧವಾಹನ ಅಂತ ಕರೆಯೋದು. ಸುಗಂಧ ಎಲ್ಲೆಡೆ ಬೀರ್ತಾ ಇದೆ ಅಂದರೆ ವಾಯುದೇವರ ವಿಶೇಷವಾದ ಪ್ರಭಾವ ಅಲ್ಲಿದೆ ಅಂತ ನಾವು ಚಿಂತನೆ ಮಾಡಬೇಕು. ನಮ್ಮ ಸ್ವರೂಪ ದೇಹದಲ್ಲಿ ಏನು ಪರಮಾತ್ಮನ ರೂಪ ಇದೆಯಲ್ಲ ಅವನಿಗೂ ಗಂಧ ಅಂತ ಹೆಸರು. ಇದೊಂದು ವಿಶೇಷವಾದ ಅನುಸಂಧಾನದ ವಿಚಾರ. ಹೀಗೆ ಅಂಥ ಗಂಧನಾಮಕನಾದ ಹರಿಯ ಉಪಾಸನೆ, ಗಂಧವಾಹನನಾದ ಪ್ರಾಣದೇವರ ಉಪಾಸನೆ,
ಗಂಧದ ಹೆಸರೇ ಬರತಕ್ಕಂತಹ ಪರಿಮಳ ಅನ್ನುವ ಗ್ರಂಥದ ಹೆಸರಿಟ್ಟಿರತಕ್ಕಂತಹ ರಾಯರ ಉಪಾಸನೆ, ಆ ರಾಯರ ಕೃತಿಯ ಪಾರಾಯಣ, ಇಷ್ಟೆಲ್ಲವೂ ಕೂಡ ಆಚಾರ್ಯರ ಅಪ್ಪ ಅವರ ಅಪೂರ್ವ ಸಿದ್ಧಿಗೆ ಕಾರಣ ಆಗಿತ್ತು ಅಂತಂದರೆ ಅತಿಶಯೋಕ್ತಿ ಆಗೋದಿಲ್ಲ. ಅಂಥ ಮಹಾನುಭಾವರು ಯುವರಾಂಪುರದ ಅಪ್ಪ ಅವರು. ಈ ಅಪ್ಪ ಅವರ ಮಹಿಮೆಗಳು ಅಂತ ನಾವು ನೋಡೋದು ಅಂತಂದರೆ, ಶಿವಮೊಗ್ಗ, ಮೈಸೂರು ಈ ಪ್ರಾಂತ್ಯದಲ್ಲೆಲ್ಲ ಅವಿಚ್ಛಿನ್ನ ಭಕ್ತ ಪರಂಪರೆ, ಶಿಷ್ಯ ಪರಂಪರೆ ಅವರಿಗಿತ್ತು. ಅವರು ಸಂಚಾರಕ್ಕೆ ಅಂತ ಒಮ್ಮೆ ಬಂದಾಗ ಮೈಸೂರಿಗೆ ಬಂದಿರ್ತಾರೆ. ಕಟ್ಟೆಮನೆ ಅಂತ ಅಪ್ಪ ಅವರ ಶಿಷ್ಯರ ಮನೆತನ ಅದು. ಬಹಳ ಭಕ್ತಿಯಿಂದ ಅಪ್ಪ ಅವರಲ್ಲಿ ಸೇವೆಯನ್ನು ಮಾಡಿದವರವರು. ಅಲ್ಲಿಗೆ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಅಪ್ಪ ಅವರು ಬಂದಿದ್ದಾರೆ. ಬಂದಾಗ ಕಾವೇರಿ ಸ್ನಾನಕ್ಕೆ ಅಂತ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಕಾವೇರಿಯ ಸ್ನಾನವನ್ನು ಮಾಡಿ ರಂಗನಾಥನ ದರ್ಶನ ಪಡೆದು ಮತ್ತೆ ಮುಂದೆ ಮೈಸೂರಿಗೆ ತೆರಳಬೇಕು. ಆ ಹಂತದಲ್ಲಿ ಒಂದಿಷ್ಟು ಕುಹಕಿಗಳು ಪರೀಕ್ಷೆ ಮಾಡಿದ್ರಂತೆ ಅಪ್ಪ ಅವರನ್ನು. ಅಲ್ಲ, ಎಲ್ಲರೂ ಅಪ್ಪ ಅವ್ರ ಮೈಯಲ್ಲಿ ಒಳ್ಳೆ ಸುಗಂಧ ಬರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಇದನ್ನು ಪರೀಕ್ಷೆ ಮಾಡಬೇಕು ಅಂತ. ಅವರಿಗೇನು ಅಭಿಪ್ರಾಯ ಅಂದರೆ, ಅಪ್ಪ ಅವರ ವಸ್ತ್ರದಲ್ಲಿ ಏನೋ ಒಂದು ವಿಶೇಷವಾದ ಸುಗಂಧದಲ್ಲಿ ಆ ವಸ್ತ್ರವನ್ನು ಅದ್ದಿರ್ತಾರೆ, ಅದನ್ನು ಪ್ರತಿನಿತ್ಯ ಉಟ್ಕೊಂಡು ಅದನ್ನೇ ಉತ್ತರೇಯವನ್ನಾಗಿ ಹಾಕ್ಕೊಳ್ತಾರೆ, ಅದರಿಂದ ಸುಗಂಧ ಹೊರಬರುತ್ತೆ, ಹೊರತು ಅಪ್ಪ ಅವ್ರದ್ದು ಏನೂ ಇಲ್ಲ ಇದರಲ್ಲಿ ಅಂತ. ಅದಕ್ಕೆ ಅವ್ರು ಏನು ಮಾಡಿದರು, ಪರೀಕ್ಷೆ ಮಾಡೋಣ ಅಂತ ಅಪ್ಪ ಅವ್ರ ಸ್ನಾನಕ್ಕೆ ಅಂತ ಕಾವೇರಿ ನದಿಗೆ ಇಳಿಬೇಕು ಸಂಕಲ್ಪವನ್ನು ಮಾಡಿ. ಸ್ನಾನಕ್ಕೆ ಇಳಿಯೋ ಕಾಲಕ್ಕೆ 2 ಬೇರೆ ಬೇರೆ ಹೊಸ ವಸ್ತ್ರಗಳನ್ನು ತಂದು ಕೊಟ್ಟರಂತೆ. ಆವಾಗಿನ ತಂದ ವಸ್ತ್ರಗಳನ್ನು ಕೊಟ್ಟು, ಅಪ್ಪ ಅವರೇ ಇದನ್ನು ಉಟ್ಕೊಂಡು ತಾವು ಸ್ನಾನ ಮಾಡಬೇಕು. ಆಯಿತು ಅಂದರು ಅಪ್ಪ ಅವರು. ಅದನ್ನು ಉಟ್ಟುಕೊಂಡು ಸ್ನಾನ ಮಾಡಬೇಕಾದ್ರೆ, ಗಂಗಾ ಭಾಗೀರಥ್ಯಾದಿ ಸಾರ್ಧ ತ್ರಿಕೋಟ್ಯಭಿಮಾನಿ ದೇವತಾ ಸನ್ನಿಹಿತೆ ಅಸ್ಮಿನ್ ಜಲಾಶಯೇ ಅಥವಾ ಅಸ್ಯಾಂ ನದ್ಯಾಂ ಸ್ನಾನಮಹಂ ಕರಿಷ್ಯೆ ಅಂತ ಕಾವೇರಿಯಲ್ಲಿ ಸಂಕಲ್ಪವನ್ನು ಮಾಡಿ ಸ್ನಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಮಾಡಿದಾಗ ಎಂಥ ವೈಭವ ಅಂತಂದರೆ, ಹೊಸ ವಸ್ತ್ರಗಳನ್ನು, ನೂತನ ಬಟ್ಟೆಗಳನ್ನು ಧಾರಣೆ ಮಾಡಿ ಅಪ್ಪ ಅವರು ಅವಗಾಹನಕ್ಕೆ ಅಂತ ಇಳಿದಿದ್ದಾರೆ ನದಿಯಲ್ಲಿ ಸ್ನಾನಕ್ಕೆ. ಅಪ್ಪ ಅವರ ದೇಹದ ಬಲಭಾಗದಿಂದ ಪುನುಗು, ಕಸ್ತೂರಿಯ ಸುಗಂಧ ಪರಿಮಳ ಹೊರಸೂಸ್ತಾ ಇದೆ. ಎಡಭಾಗದಿಂದ ಪಚ್ಚಕರ್ಪೂರದ ಸುಗಂಧ ಹೊರಬರ್ತಾ ಇದೆ. ಅವ್ರ ಪಕ್ಕದಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ. ಯಾರೋ ಸಾಮಾನ್ಯ ವ್ಯಕ್ತಿ ಅಂತ ಅಷ್ಟೇ ಅಂದ್ಕೊಂಡವರು ಒಂದು ಕ್ಷಣ ದಂಗಾಗಿ ಬಿಡ್ತಾರೆ. ಇದೇನಿದು ಅಪೂರ್ವ ಸಿದ್ಧಿ, ನಾವು ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದ್ವಿ, ಆದರೆ ಇವ್ರ ಮೈಯಿಂದ ಏನಿದು, ಎಲ್ಲರೂ ಯಾರೋ ಹೇಳೋದನ್ನು ಕೇಳಿದ್ವಿ, ಅನುಭವಕ್ಕೆ ಬಂದಿದ್ದಿಲ್ಲ, ಅಂಥದ್ರಲ್ಲಿ ಯಾರ್ದೋ ಮಾತನ್ನು ಕೇಳಿಕೊಂಡು ನಾವು ಸರಿಯಾಗಿ ನಂಬದೇನೆ ಇವರನ್ನು ಸಾಮಾನ್ಯ ಮನುಷ್ಯರು ಅಂತ ಎಣಿಸಿಬಿಟ್ವಲ್ಲ, ಎಂಥ ಅಜ್ಞಾನ ಆಯಿತು ನಮ್ಮದು, ಎಂಥ ತಪ್ಪಾಯಿತು ಅಂತ ಹೇಳಿ ಕೂಡಲೇ ಅಪ್ಪ ಅವರನ್ನು ಸ್ನಾನ ಮುಗಿಸ್ಕೊಂಡು ಬಂದ ಕೂಡಲೇ ಕ್ಷಮೆಯನ್ನು ಕೇಳಿ ಅವ್ರ ಪಾದವನ್ನು ಹಣೆಗೆ ಹಚ್ಕೊಂಡಿದ್ದು. ಎಂಥ ಸಿದ್ಧಿಪುರುಷರು ತಾವು, ಪರಮಾತ್ಮ ಎಂಥ ಅನುಗ್ರಹವನ್ನು ಮಾಡಿದ್ದಾನೆ, ಇದನ್ನು ಅರಿಯದೇನೆ ಹೊಸ ಬಟ್ಟೆಗಳನ್ನು ತಂದುಕೊಟ್ಟು ನಿಮ್ಮನ್ನು ಪರೀಕ್ಷೆ ಮಾಡಿದ್ವಿ, ದಯವಿಟ್ಟು ಕ್ಷಮಿಸಬೇಕು ಅಂತ ಭಕ್ತಿಯಿಂದ ಅವರು ಪ್ರಾರ್ಥನೆ ಮಾಡಿದಾಗ, ಪಶ್ಚಾತ್ತಾಪ ಪಟ್ಟಾಗ ಅಪ್ಪ ಅವರು ಹೇಳ್ತಾರೆ, ಏನು ಯೋಚನೆ ಮಾಡಬೇಡ್ರಿ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ಏನೋ ದೇವರ ಲೀಲೆ, ಪರಮಾತ್ಮ ಪ್ರಾಣದೇವರ ಸನ್ನಿಧಾನ ಇದರಲ್ಲಿದೆ. ರಾಯರ ಗ್ರಂಥದ ಪಾರಾಯಣದ ಅನುಷ್ಠಾನವನ್ನು ಪ್ರತಿನಿತ್ಯ ಇಟ್ಕೊಂಡಿರೋದ್ರಿಂದ ಆ ಮಹಾನುಭಾವರ ಕರುಣೆ ನಮ್ಮ ದೇಹದಿಂದ ಇಂಥ ವಿಶಿಷ್ಟವಾದ ಚರ್ಯೆಗಳು ನಡೆಯೋ ಹಾಗೆ ಮಾಡ್ತಾ ಇದೆ ಅಂತ ತಮ್ಮ ಮಹಾತ್ಮೆಯನ್ನು ತಾವು ತೋರಿಸ್ಕೊಳ್ಳಲು ಎಲ್ಲ ಗುರುಕರುಣೆ ಅಂತ ಹೇಳಿದ ಧೀರರು ನಮ್ಮ ಅಪ್ಪ ಅವರು. ಈ ಅಪ್ಪ ಅವರು ಮೈಸೂರಿಗೆ ಬಂದಾಗ ತಮ್ಮ ಶಿಷ್ಯರ ಮನೆಯಲ್ಲಿ, ಕಟ್ಟೆ ಮನೆಯಲ್ಲಿ ಇಳ್ಕೊಂಡಿರ್ತಾರೆ. ಕಟ್ಟೆ ಮನೆ ಅಂತಲೇ ಅದಕ್ಕೆ ಹೆಸರು. ಅಲ್ಲಿ ಇಳ್ಕೊಂಡಾಗ ಇವರು ಮಹಿಮೆಗಳನ್ನೆಲ್ಲ ಕೇಳ್ತಾ ಅದು ಮುಮ್ಮಡಿ ಒಡೆಯರ ಕಾಲ. ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರು ಏನಿದ್ದರು ಅವರ ಸಂದರ್ಭ, 1830-40 ಇಸ್ವಿಯ ಸಂದರ್ಭ. ಈ ಕಾಲದಲ್ಲಿ ಅವ್ರಿಗೆ ಅನಿಸುತ್ತೆ, ಯಾರೊಬ್ಬರು ಮಹಾತ್ಮರು ಬಂದಿದ್ದಾರೆ ಇಲ್ಲಿ ಮಂತ್ರಾಲಯ ಪ್ರಾಂತ್ಯದಿಂದ ಅಂತ. ಯಾಕೆಂದರೆ ಮುಮ್ಮಡಿ ಒಡೆಯರು ರಾಯರ ಭಕ್ತರವರು. ನಂಜನಗೂಡಿನ ರಾಯರ ಕಥೆಯಲ್ಲಿ ಅವರು ರಾಯರಿಗೆ ಎಂಥ ಸೇವೆನ ಮಾಡಿಸಿದ್ರು ಅಂತ ಅದರ ಉಲ್ಲೇಖ ಬರುತ್ತೆ. ರಾಯರ ಮೇಲೆ ಅಷ್ಟೋತ್ತರ ಶತನಾಮಾವಳಿಯನ್ನು ರಚಿಸಿದ ಮಹಾ ಗುರುಭಕ್ತನಾದ ಮಹಾರಾಜ ಮುಮ್ಮಡಿ ಒಡೆಯರವರು. ಆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಯಾರೊಬ್ಬರು ಭಗವದ್ಭಕ್ತರು, ರಾಯರ ಭಕ್ತರು ಇಲ್ಲಿ ಬಂದಿದ್ದಾರೆ ಅಂತ ವಿಷಯ ಕೇಳಿಕೊಂಡು ಮಾತಾಡಬೇಕು ಅಂತ ಬಂದಾಗ ಅವ್ರು ಹೇಗೆ ಅಂದರೆ, ಅಪ್ಪ ಅವರನ್ನು ಕಾಣಬೇಕು ಅಂತ ತುಂಬ ಕೇಳ್ತಾ ಇದ್ರು. ಮಹಾರಾಜ ಅಲ್ಲ. ಅದಕ್ಕೋಸ್ಕರ ಏನಾಯಿತು ಅಂತಂದರೆ, ಅಪ್ಪ ಅವರು ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರಂತೆ, ನಾಳೆ ಬೆಳಗ್ಗೆ ನಾವಿದ್ದ ತಾಣದಲ್ಲಿ ಬನ್ನಿ ಅಂತ. ಇವ್ರಿಗೆ ಆಶ್ಚರ್ಯ, ನಾನು ಕಾಣಬೇಕು ಅಂತ ಅಂದ್ಕೊಳ್ತಾ ಇರೋನು ನಾನು, ನನ್ನ ಸ್ವಪ್ನದಲ್ಲಿ ಬಂದು ನನ್ನನ್ನು ಕಾಣ್ರಿ ನೀವು ಅಂತ ಹೇಳಬೇಕು ಅಂದರೆ ಅವರ ಯೋಗ ಸಿದ್ಧಿ ಅಂಥದ್ದಿರಬೇಕು ಅಂತ. ಇದೊಂಥರ ಮನೋವೇಗ. ಇದು ಇನ್ನೊಬ್ಬರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅರಿಯುವ ವಿಶಿಷ್ಟವಾದ ಶಕ್ತಿ ಯೋಗ ಪುರುಷರಿಗೆ ಮಾತ್ರ ಇರುತ್ತೆ, ಯೋಗಿಗಳಿಗೆ ಮಾತ್ರ ಇರುತ್ತೆ, ಸಾಮಾನ್ಯರಿಗೆ ಸಿದ್ಧಿಸಲ್ಲ ಇದು. ನೀವು ಬಂದು ಕಾಣ್ರಿ ಅಂದಾಗ ಮರುದಿವಸ ಬೆಳಿಗ್ಗೆ ಉಷಕ್ಕಾಲದಲ್ಲಿ ಮಾರುವೇಷದಲ್ಲಿ ಬಂದು ಮುಮ್ಮಡಿ ಒಡೆಯರು ಕಟ್ಟೆ ಮನೆಯ ಹೊರಗಿನ ಕಟ್ಟೆಯಲ್ಲಿ ಕೂತ್ಕೊಂಡಿದ್ದಾರೆ. ಅಪ್ಪ ಅವರು ಬೆಳಗ್ಗೆ
ಪರಮಾತ್ಮನ ಧ್ಯಾನವನ್ನು, ಶರೀರಗತ ಭಗವದ್ ರೂಪಗಳನ್ನು, ನಾಡಿಯಲ್ಲಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಾದಮೇಲೆ ಅಪ್ಪ ಅವರು ಕಣ್ಣು ತೆರೀತಾರೆ. ಗೊತ್ತಾಗುತ್ತೆ ಹೊರಗಡೆ ಮುಮ್ಮಡಿ ಒಡೆಯವರು ಬಂದಿದ್ದಾರೆ ಅಂತ. ಸರಿ, ಒಳಗೆ ಬನ್ನಿ ಅಂತ ಅವ್ರನ್ನ ಕರೆಸಿ ಪರಸ್ಪರ ಅವರು ಬಂದ ಕೂಡಲೇ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಅಪ್ಪ ಅವ್ರ ಹತ್ರ ಮಾತಾಡಿಕೊಂಡು ತುಂಬ ವಿಷಯಗಳ ಚರ್ಚೆ ನಡೆಯುತ್ತೆ. ಅದಾದಮೇಲೆ ಅವರಿಗೊಂದು ಆಶ್ಚರ್ಯ. ಅಪ್ಪ ಅವ್ರ ಹತ್ರ ಕೇಳ್ತಾರೆ, ನಾನು ಮೈಸೂರು ಈ ರಾಜ್ಯದ ಮಹಾರಾಜನಾಗಿದ್ದೇನೆ, ಇದಕ್ಕೇನು ಕಾರಣ ಇರಬಹುದು? ಹಿಂದಿನ ಜನ್ಮದ ಏನಾದರೂ ಪ್ರಸಂಗ ಇದೆಯಾ? ತಮ್ಮ ಗಮನಕ್ಕೆ ಬಂದ ಹಾಗೆ ತಾವು ತಿಳಿಸ್ಬೇಕು ಅಂದಾಗ ಅಪ್ಪ ಅವರೊಮ್ಮೆ ನೋಡಿ ಹೇಳ್ತಾರೆ, ಏನಿಲ್ಲ, ವಿಶೇಷವಾಗಿ ಶ್ರೀನಿವಾಸ ಅನುಗ್ರಹ ತಮ್ಮ ಮೇಲಿದೆ, ಅದರ ಪ್ರಭಾವ ನೀವಿಲ್ಲಿ ಮಹಾರಾಜರಾಗೋ ಹಾಗೆ ಆಯಿತು. ಹೌದಾ, ಏನು ಶ್ರೀನಿವಾಸನ ಅನುಗ್ರಹ ಅಂತ ಮುಮ್ಮಡಿ ಒಡೆಯರು ಕೇಳ್ತಾರೆ. ಅದಕ್ಕೆ ಅಪ್ಪ ಅವ್ರು ಹೇಳ್ತಾರೆ, ಹಿಂದೆ ತಿರುಪತಿಯಲ್ಲಿ ಶ್ರೀನಿವಾಸ ದೇವರಿಗೆ ಸೇವೆ ಮಾಡಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ಇದ್ದಂತೆ. ಏನು ಸೇವೆ ಅಂದರೆ ಪ್ರತಿನಿತ್ಯ ತೋಮಾಲೆಗಳನ್ನು ತೊಗೊಂಡು ಹೋಗೋದು, ಅರ್ಚಕರಿಗೆ ಹೂಗಳನ್ನು ಕಟ್ಟಿ ತಾನು ಅವ್ರಿಗೆ ಕೊಡೋದು, ಅವ್ರ ದೇವರಿಗೆ ಏರಿಸೋದು, ಹಿಂದಿನ ದಿವಸ ನಿರ್ಮಾಲ್ಯವನ್ನು ತೆಗೆದು ಈ ಶ್ರೀನಿವಾಸಾಚಾರ್ಯನಿಗೆ ಕೊಡೋದು. ಈ ವ್ಯಕ್ತಿ ತೊಗೊಂಡು ಬಂದು ಅದನ್ನು ಗುಪ್ತವಾಗಿ ಯಾರಿಗೂ ಸಿಗದೇ ಇರೋ ಹಾಗೆ ಮಾಡಿ ಒಂದು ಸ್ಥಳದಲ್ಲಿ ಇಡೋದು ಅಂತ ಒಂದು ಕ್ರಮ. ಹೀಗೆ ಪ್ರತಿ ದಿವಸ ಬಹಳ ಭಕ್ತಿಯಿಂದ ಶ್ರೀನಿವಾಸ ದೇವರ ಸೇವೆಯನ್ನು ಆ ಶ್ರೀನಿವಾಸಾಚಾರ್ಯರು ಮಾಡ್ತಾ ಇರ್ತಾರೆ. ಮಾಡೋ ಕಾಲಕ್ಕೆ ಒಂದು ದಿವಸ ಏನಾಗುತ್ತೆ, ನಿರ್ಮಾಲ್ಯವನ್ನೆಲ್ಲ ತೊಗೊಂಡು ಹೋಗಿ ಎಲ್ಲವನ್ನು ಪ್ರತಿಯೊಂದನ್ನು ಏನು ಅಂದರೆ ವಿಶೇಷವಾಗಿ ಕಣ್ಣಿಗೆ ಹೊತ್ಕೊಂಡು ಅದನ್ನು ತೆಗೆದಿಡೋದು ಜೋಪಾನವಾಗಿ, ಯಾರೂ ತುಳಿದಿರೋ ಸ್ಥಳದಲ್ಲಿ. ಅದಕ್ಕೋಸ್ಕರ ಶ್ರೀನಿವಾಸ ದೇವರ ಹೂವನ್ನು ನೇರವಾಗಿ ಕೊಡೋದಿಲ್ಲ ಇವತ್ತಿಗೂ ತಿರುಪತಿಯಲ್ಲಿ, ಅದನ್ನು ಪ್ರತ್ಯೇಕವಾಗಿ ತೆಗೆದಿಡ್ತಾರೆ. ಆ ಹೂವನ್ನು ತೆಗೆದಿಡ್ತಾ ಇದ್ದಾರೆ. ತೆಗೆದಿಡೋ ಕಾಲಕ್ಕೆ ಶ್ರೀನಿವಾಸ ದೇವರು ಕೈಗೆ ಹಾಕ್ಕೊಂಡಿರ್ತಕ್ಕಂಥ ಬಂಗಾರದ ಉಂಗುರ ಸಿಕ್ಕಿಬಿಡುತ್ತೆ. ಬಂಗಾರದ ಉಂಗುರ ಸಿಕ್ಕ ಕೂಡಲೇ ಅದ್ರ ಮುದ್ರೆ, ಅದು ರಾಜಮುದ್ರೆ ಇದ್ದಾಗಿ ಶ್ರೀನಿವಾಸ ದೇವರ ಮುದ್ರೆ ಉಂಗುರ ಅದು. ಅದನ್ನು ತೊಗೊಂಡು ಗಾಬರಿ ಆಗಿಬಿಡ್ತದೆ, ಏನು ದೇವರು ಒಡವೆ ಬಂದುಬಿಟ್ಟಿದೆ ಅಂತ ಎಲ್ಲ ಹೂಗಳನ್ನು ತೆಗೆದಿಟ್ಟು ಕೂಡಲೇ ದಡಬಡ ಅಂತ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಮುಖ್ಯ ಅರ್ಚಕರ ಕೈಯಲ್ಲಿ ಕೊಟ್ಟು ಹೇಳ್ತಾರೆ, ಆಚಾರ್ಯರೇ ಹೀಗೀಗೆ ಬಂದುಬಿಟ್ಟಿತ್ತು, ದೇವರು ಪುಷ್ಪ ತೆಗಿಬೇಕಾದ್ರೆ ದೇವರ ಕೈಯಲ್ಲಿದ್ದ ಮುದ್ರೆ ಉಂಗುರ ನನ್ನಲ್ಲಿ ಬಂದಿದೆ ಅಂತ. ಓ ಸರಿಯಪ್ಪ ಆಯಿತು ಅಂತ ಅವ್ರು ತೆಗೆದಿಟ್ಕೊಳ್ತಾರೆ. ಮರುದಿವಸ ಅದೇ ಅರ್ಚಕರು ಬಂದು ಮತ್ತೆ ಶ್ರೀನಿವಾಸಾಚಾರ್ಯ ಕೈಯಲ್ಲೇ ಕೊಟ್ಬಿಡ್ತಾರೆ, ತೊಗೊಳಪ್ಪ ಉಂಗುರ ಇದು ಅಂತ. ಇವ್ರಿಗೆ ಆಶ್ಚರ್ಯ, ಏನಿದು, ನೆನ್ನೆ ನಾನು ತೊಗೊಂಡೋಗಿ ಕೊಟ್ಟಿದ್ದೀನಿ, ಮತ್ತೆ ನನಗೆ ಮರಳಿ ಕೊಡ್ತಾ ಇದ್ದಾರೆ ಇವರು ಅಂತ. ಯಾಕೆ ಆಚಾರ್ಯ ನನಗೆ ಕೊಡ್ತಾ ಇದ್ರೆ ದೇವ್ರ ಉಂಗುರ? ಇಲ್ಲ, ಹಾಗಲ್ಲ, ಪ್ರಸಂಗ ಏನಾಗಿರುತ್ತೆ, ಹಿಂದಿನ ದಿವಸ ಶ್ರೀನಿವಾಸ ದೇವರು ಅರ್ಚಕರ ಕನಸಲ್ಲಿ ಹೋಗಿರ್ತಾರೆ, ನಾನೇ ನನ್ನ ಭಕ್ತನಿಗೆ ಅನುಗ್ರಹ ಮಾಡಿ ಕೊಟ್ಟಿರ್ತಕ್ಕಂತಹ ಒಂದು ಮುದ್ರೆ ಉಂಗುರ ಇದು, ಅಂಥದ್ರಲ್ಲಿ ಈ ಉಂಗುರವನ್ನು ಮರಳಿ ಮತ್ತೆ ನನಗೆ ಬೇಡ, ಅವನಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಕೊಟ್ಟದ್ದು ಅಂತ ಹೇಳಿ ಆ ರಾಜಮುದ್ರೆ ಇರುವ ಶ್ರೀನಿವಾಸ ದೇವರ ಉಂಗುರ ತಾನೇ ಪರಮಾತ್ಮ ಕೊಟ್ಟಿರ್ತಾನೆ ತನ್ನ ಉಂಗುರವನ್ನು. ಆ ಉಂಗುರದ ಪ್ರಭಾವದಿಂದ ಆ ಶ್ರೀನಿವಾಸಾಚಾರ್ಯ ಮುಂದೆ ಮರುಜನ್ಮದಲ್ಲಿ ಕ್ಷತ್ರಿಯ ವಂಶದಲ್ಲಿ ಅವತಾರ ಮಾಡೋ ಹಾಗಾಯಿತು. ಆ ಶ್ರೀನಿವಾಸಾಚಾರ್ಯ ಬೇರೆ ಯಾರೋ ಅಲ್ಲ, ತಾವೇ ಹಿಂದಿನ ಜನ್ಮದಲ್ಲಿ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದ ಮಹಾನುಭಾವರು. ಆಶ್ಚರ್ಯ ಆಗಿಬಿಡ್ತಾರೆ ಮುಮ್ಮಡಿ ಒಡೆಯರು, ಏನಿದು, ಸಾಮಾನ್ಯವಾಗಿ ಸಿದ್ಧಿಪುರುಷರು ಅಂದರೆ ಮುಂದೇನಾಗುತ್ತೆ ಅಂತ ಹೇಳ್ತಾರೆ, ಇದೇನು ಗತಜನ್ಮಗಳ ಕಥೆಯಲ್ಲ, ಗತಜನ್ಮದ ಏನೇನು ಆಗಿದ್ವಿ, ಏನೇನು ಕಥೆಯಿಂದ ಇಂಥ ಪದವಿ ಸಿಕ್ತು ನಮಗೆ ಅಂತ ಬಹಳ ಆಶ್ಚರ್ಯಪಡ್ತಾರೆ ಅವರು. ಮಹಾನುಭಾವರು ತಾವು ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿ ಹೋಗ್ತಾರೆ. ನಮಸ್ಕಾರ ಮಾಡಿ ಹೋಗಿ ಆದಮೇಲೆ ಇದಕ್ಕೆ ಪುರಾವೆಯಾಗಿ ಇನ್ನೊಂದು ಘಟನೆ ನಡೆಯುತ್ತೆ. ಏನಾಗುತ್ತೆ ಅಂತಂದರೆ, ಆ ಮೈಸೂರು ಪ್ರಾಂತ್ಯಕ್ಕೆ ಒಬ್ಬ ಉತ್ತರ ಭಾರತದ ಭವಿಷ್ಯ ಹೇಳ್ತಕ್ಕಂತಹ ಸಿದ್ಧಿಪುರುಷ ಒಬ್ಬನು ಬಂದಿರ್ತಾನೆ. ಆ ವ್ಯಕ್ತಿ ಬಂದಾಗ ಅವ್ರ ಬಗ್ಗೆ ಹೇಳ್ತಾರೆ, ಇಲ್ಲ ಅವರು ಎದುರು ಕಂಡು ಕೂಡಲೇ ಇವ್ರಿಗೆ ಏನಾಗಿತ್ತು, ಏನು ಕಥೆ ಅಂತೆಲ್ಲ ಹೇಳ್ತಾರೆ ಅಂತ. ಮುಮ್ಮಡಿ ಒಡೆಯರಿಗೆ ಪರೀಕ್ಷೆ ಮಾಡಬೇಕು ಅವರನ್ನು ಅಂತ. ಅದಕ್ಕೇನು ಅಂದ್ರೆ ಆ ಯೋಗಿ ಇಳ್ಕೊಂಡಿರೋ ಜಾಗದಲ್ಲೇ ತಾವು ಹೋದ್ರಂತೆ. ಅದು ಹೇಗೆ, ಮಾರುವೇಷದಲ್ಲಿ ಹೋದ್ರಂತೆ. ಮಾರುವೇಷದಲ್ಲಿ ಹೋಗಿ ಕೈ ತೋರಿಸಿದ್ರಂತೆ, ಹೀಗೆ ಇದ್ರ ಬಗ್ಗೆ ಹೇಳಿ ಅಂತ. ಅವ್ರು ಹೇಳಿದ್ರಂತೆ, ನಿಮ್ಮ ಕೈಯನ್ನು ನೋಡಿ, ರೇಖೋಪರೇಖೆಗಳನ್ನು ನೋಡಿ ಹೇಳೋದು ಅಂತಂದರೆ ಇದು ಕಟ್ಟಿಗೆಯನ್ನು ಒಡೆದು ಆ ಕಟ್ಟಿಗೆಯನ್ನು ಮಾರಿ ಜೀವನ ಮಾಡೋ ಕೈ ಇದು ಅಂತ ಮುಮ್ಮಡಿ ಒಡೆಯರು ಅಂದ್ಕೊಂಡ್ರಂತೆ. ಹೋ, ಗೊತ್ತಾಯ್ತು ಇವ್ರದ್ದು ಬಂಡವಾಳ ಅಂತ. ಸರಿ, ಮನೆಗೆ ಬರ್ತಾರೆ ಒಡೆಯರು. ಮನೆಗೆ ಬಂದಾದಮೇಲೆ ಮತ್ತೆ ಮರುದಿವಸ ತಮ್ಮ ಆಸ್ಥಾನಕ್ಕೆ ಆ ಯೋಗಿಯನ್ನು ಕರೆಸ್ತಾರೆ. ಯೋಗಿಯನ್ನು ಕರೆಸಿದಾಗ ಅವನು ಬರ್ತಾನೆ. ಬಂದ ಮೇಲೆ ಮತ್ತೆ ಕೈಯನ್ನು ತೋರಿಸ್ತಾರೆ. ತೋರಿಸಿದ ಕೂಡಲೇ ಅಷ್ಟೇ ಸಹಜವಾಗಿ ಹೇಳ್ತಾನೆ, ನೆನ್ನೆನೇ ಹೇಳಿದ್ನಲ್ಲಪ್ಪ, ಇದು ಕಟ್ಟಿಗೆಯನ್ನು ಮಾರಿ ಬದುಕ್ತಕ್ಕಂತಹ ಕೈ ಇದು ಅಂತ. ಅಷ್ಟೊತ್ತಿಗೆ ಆಸ್ಥಾನ ತುಂಬ ಗಲಾಟೆ ಎದ್ಬಿಡುತ್ತೆ. ಏನಿದು, ಮಹಾರಾಜರ ಕೈಯನ್ನು ನೋಡಿ ಹೀಗೆಲ್ಲ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿ. ಹೌದು, ನೀವು ಮಹಾರಾಜರಿಗೆ ಹೀಗೆ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಎಲ್ಲರೂ ಕೂಡ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರು ಹೇಳ್ತಾರೆ, ಕೈ ನೋಡಿ ಹೇಳೋದು ಅಂತಂದರೆ ಕೈಯಿಂದ ಕಟ್ಟಿಗೆನ ಮಾರಿ ಜೀವನ ಮಾಡೋ ಜೀವನ ಕ್ರಮ ಈ ವ್ಯಕ್ತಿದು, ಮತ್ತು ಸಾಮ್ರಾಜ್ಯ ಬಂದಿದ್ದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಲ್ಪ ಕೆಂಡ ಒಂದಿಷ್ಟು ಮೇಣವನ್ನು ತರಿಸಿ ಅಂತ ಹೇಳ್ತಾರೆ. ತರಿಸಿದಾಗ ಕೆಂಡದ ಮೇಲೆ ಗಟ್ಟಿ ಮೇಣವನ್ನಿಟ್ಟು ಸ್ವಲ್ಪ ಕರಗಿಸ್ತಾರೆ. ಕರಗಿಸಿ ಮುಮ್ಮಡಿ ಒಡೆಯರ ಬಾಯಿಯನ್ನು ತೆಗಿಲಿಕ್ಕೆ ಹೇಳ್ತಾರೆ.
ಬಾಯಿ ತೆಗಿಲಿಕ್ಕೆ ಹೇಳಿದಾಗ ಅವರು ಬಾಯಿ ಒಳಗಡೆ ಈ ಮೇಣದ ಮುದ್ದೆಗಳನ್ನು 2 ಭಾಗದಲ್ಲಿ ಒತ್ತುತ್ತಾರೆ. ಈ 2 ದವಡೆಗಳಲ್ಲಿ, ಬಲಭಾಗದ ಎಡಭಾಗದ ದವಡೆಗಳಲ್ಲಿ ಆ ಮೇಣದ ನಾಣ್ಯಗಳನ್ನು ಥರ ಮಾಡಿ ಅದನ್ನು ಗಟ್ಟಿಯಾಗಿ ಒತ್ತಿ ತೆಗಿತಾರೆ. ತೆಗೆದು ನೋಡಿದರೆ ದೇವರ ಚಕ್ರದ ಗುರುತು, ಸುದರ್ಶನ ಚಕ್ರದ ಗುರುತು ಆ ಮೇಣಗಳ ಮೇಲೆ ಅಚ್ಚೊತ್ತಿರುತ್ತೆ. ಅವ್ರು ಹೇಳ್ತಾರೆ, ನಿಮ್ಮ ಕೈ ರೇಖೆಗಳಿಂದ ಈ ಸಾಮ್ರಾಜ್ಯ ಬಂದದ್ದಲ್ಲ, ದೇವರ ಅನುಗ್ರಹ ಇದೆ. ಅವನ ಅನುಗ್ರಹ ಇದ್ದಿದ್ದರಿಂದ ಬಾಯಿ ಒಳಗಡೆ ಚಕ್ರಗಳ ಗುರುತಿದೆ. ಆ ಅನುಗ್ರಹದಿಂದ ಪಟ್ಟ ಸಿಕ್ಕದ್ದು. ನೀವು ಮಹಾರಾಜರಾಗಬೇಕು ಅಂದರೆ ದೇವರ ಚಕ್ರದ ಗುರುತಿಂದ ಆದದ್ದು ಹೊರತು ನಿಮ್ಮ ಕೈಗುಣದಿಂದ, ಕೈಯ ರೇಖೆಯಿಂದಲ್ಲ ಅಂದ ಕೂಡಲೇ ಮುಮ್ಮಡಿ ಒಡೆಯರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನಿದು, ಎಂಥ ಸಿದ್ಧಿ? ಅಪ್ಪ ಅವ್ರ ಹತ್ರ ಕೇಳಿದ್ದೆ, ಆದರೆ ಇವರು ಕೂಡ ಅದನ್ನೇ ದೃಢೀಕರಣ ಮಾಡಿದ್ರಲ್ಲ ಅಂತ ಕೂಡಲೇ ಹೋಗಿ ಅಪ್ಪ ಅವ್ರ ಹತ್ರ ಸಾಷ್ಟಾಂಗ ನಮಸ್ಕಾರ ಹಾಕಿ, ತಾವು ನಮ್ಮ ಅರಮನೆಗೆ ಬಂದು ತಮ್ಮ ಪಾದಧೂಳಿಯನ್ನು ಹಾಕಿ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಯಿತು ಅಂತ ಅಪ್ಪ ಅವರು ಬಂದಾಗ ಅವ್ರ ಮನೆಯಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಭಗವತ್ ತತ್ವಗಳನ್ನು, ಆಚಾರ್ಯರ ತತ್ವಗಳನ್ನು ಉಪದೇಶ ಮಾಡಿದಾಗ ಬಹಳ ಖುಷಿಯಾಗಿತ್ತು. ತಮಗೇನು ಬೇಕು ಅಂತ ಕೇಳಿದಾಗ, ಇದಕ್ಕಿಂತ ಒಂದು ಮುಂಚೆ ಒಂದು ಪುಟ್ಟ ಘಟನೆ, ಮುಮ್ಮಡಿ ಒಡೆಯವರು ಬಂದಾಗ ಅವರು ಅರಮನೆಯಲ್ಲಿ, ಈಗಿರುವ ಮೈಸೂರಿನ ಅರಮನೆ ಅಲ್ಲ, ಹಿಂದೆ ಇತ್ತು ಕಟ್ಟಿಗೆ ಅರಮನೆ, ಅದು ಅಲ್ಲಿ ಒಂದು ಭಾಗದಲ್ಲಿ ಭೂತ ಸಂಚಾರ ಇರುತ್ತೆ, ಬ್ರಹ್ಮರಾಕ್ಷಸನ ಸಂಚಾರ ಇರುತ್ತೆ ಆ ಅರಮನೆಯಲ್ಲಿ. ಆದ್ದರಿಂದ ಅಲ್ಲಿ ಏನೂ ಏಳಿಗೆ ಆಗ್ತಾನೆ ಇರೋದಿಲ್ಲ, ಏನೋ ಒಂದು ತೊಂದರೆ ತೊಡಕುಗಳು ಇದ್ದೇ ಇರ್ತಾವೆ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ. ಆ ಸಂದರ್ಭದಲ್ಲಿ ಹೀಗೀಗೆ ತೊಂದರೆ ಇದೆ ಅಂತಂದಾಗ ಅಪ್ಪ ಅವರು ಏನು ಯೋಚನೆ ಮಾಡಬೇಡಿ ಅಂತ ಅಂದ್ಕೊಂಡು ಆ ಭಾಗದಲ್ಲಿ ಆ ಬ್ರಹ್ಮರಾಕ್ಷಸನ ವಸತಿ ಯಾವ ಭಾಗದಲ್ಲಿತ್ತು ಅಂತ ಹೇಳ್ತಾರೆ, ಅಲ್ಲಿ ನಡ್ಕೊಂಡು ಹೋಗಿ ಒಮ್ಮೆ ಪ್ರಾಣದೇವರನ್ನು, ಪರಮಾತ್ಮನನ್ನು, ರಾಯರನ್ನು ಭಕ್ತಿಯಿಂದ ಧ್ಯಾನ ಮಾಡ್ತಾರೆ. ಆ ಭೂತ ಅಲ್ಲಿಂದ ಹೊರಟೇ ಹೋಗ್ಬಿಡುತ್ತೆ. ಯಾಕೆಂದರೆ ದೊಡ್ಡವರು ಭಗವದ್ಭಕ್ತರು ಬಂದರು ಅಂತಂದರೆ ದುಷ್ಟಶಕ್ತಿಗಳು, ಯಾವ ಪ್ರೇತ ಪಿಶಾಚಿಗಳು ಆ ಸ್ಥಳದಲ್ಲಿ ಇರೋದಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಅಪ್ಪ ಅವರು ಯಾವ ಸ್ಥಳದಲ್ಲಿ ಹೋಗಿ ನಿಂತರೋ ಅಲ್ಲಿಂದ ಆ ಭೂತದ ಬಾಧೆ ಅವತ್ತಿಂದ ಹೊರಟೇ ಹೋಗ್ಬಿಡುತ್ತೆ. ಆ ಭೂತ ಹೋಗಬೇಕಾದ್ರೆ ತನ್ನೊಂದು ಗುರುತು ಮಾಡಿ ಹೋಗುತ್ತೆ, ನಾನು ಹೋಗಿದ್ದೀನಿ, ಇನ್ನು ಮತ್ತೆ ಬರೋದಿಲ್ಲ ಇಲ್ಲಿ ಅಂತ. ರಾಜನಿಗೆ ಬಹಳ ಖುಷಿಯಾಗಿ ಕೇಳ್ತಾನೆ ನಮಸ್ಕಾರ ಮಾಡಿ, ಅಪ್ಪ ಅವರೇ ತಮಗೇನು ಬೇಕು ಹೇಳಿ ಅಂತ. ಮುಮ್ಮಡಿ ಒಡೆಯರು ಕೇಳಿದಾಗ ಹೇಳ್ತಾರೆ, ನನಗೆ ಯಾವ ಧನ ಕನಕ ಏನೂ ಬೇಡ, ನಿನ್ನ ಅರಮನೆಯ ಒಂದು ಮೂಲೆಯಲ್ಲಿ ಒಂದು ಜಾಗವನ್ನು ತೋರಿಸ್ತಾರೆ. ರಾಜನ ಅರಮನೆಯ ಮೂಲೆಯಲ್ಲಿ ಒಂದು ಜಾಗವನ್ನು ತೋರಿಸಿ, ಒಂದು ಆನೆಯಷ್ಟು ಆಳ, ಅಂದರೆ ಆನೆ ಎಷ್ಟು ಎತ್ತರ ಇರುತ್ತೆ ಅಷ್ಟು ಆಳದ ಭಾಗವನ್ನು ಅಗಸು, ಅಲ್ಲಿ ಒಂದು ವಿಶೇಷವಾದ ಪದಾರ್ಥ ಇದೆ, ಪ್ರತಿಮೆ ಇದೆ ಅಂತ. ಸರಿ ಅಂತ ಅವರು ತೋರಿಸಿದ ಜಾಗವನ್ನು ಮಹಾರಾಜ ಅಗಿಸಿದಾಗ ತೆಗೆದು ನೋಡಿದರೆ ಸುಂದರವಾದ ಬೆಳ್ಳಿಯ ಪ್ರಾಣದೇವರ ಪ್ರತೀಕ. ಸಾಮಾನ್ಯ ಅಲ್ಲ, ಪಂಚಮುಖ, 5 ಮುಖಗಳಿರ್ತಕ್ಕಂಥ ಪಂಚಮುಖಿ ಪ್ರಾಣದೇವರ ಪ್ರತೀಕ ಲಭ್ಯವಾಗುತ್ತೆ ಆ ಸ್ಥಳದಲ್ಲಿ. ಏನಿದು, ಇದ್ರ ಈ ವಿಶೇಷ ಏನು ಅಂದಾಗ ಅವ್ರು ಹೇಳ್ತಾರೆ, ಸಾಮಾನ್ಯವಾದ ಪ್ರತಿಮೆಯಲ್ಲಪ್ಪ ಇದು, ಪಂಚಪಾಂಡವರು ಉಪಾಸನೆ ಮಾಡಿರ್ತಕ್ಕಂತಹ ಪಂಚರೂಪಗಳ ಮುಖ್ಯ ಪ್ರಾಣನ ಪ್ರತಿಮೆ ಇದು. ಪಂಚರೂಪದಿಂದ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಈ ಪ್ರಾಣದೇವರ ಪ್ರತೀಕದಲ್ಲಿ ಅಂತ ಹೇಳಿ, ಅದರ ಮಹಾತ್ಮೆಯನ್ನು ಹೇಳಿ, ಈ ಪ್ರತಿಮೆ ನಮಗೆ ಬೇಕಿತ್ತು ಅಂತ, ಅವಶ್ಯವಾಗಿ ತಾವು ತಗೊಳ್ರಿ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಧನ ಕನಕ ಇತ್ಯಾದಿಗಳ ಸಮೇತವಾಗಿ ಪ್ರಾಣದೇವರನ್ನು ಅಪ್ಪ ಅವರಿಗೆ ಅರ್ಪಣೆ ಮಾಡ್ತಾನವನು. ಎಂಥ ವೈಭವ ನೋಡಿದ ಆ ಮಹಾತ್ಮೆ ಹೇಳಬೇಕು ಅಂತಂದರೆ, ರಾಜನ ಜನ್ಮ ಜನ್ಮಾಂತರದ ಪ್ರಸಂಗ, ರಾಜನಿಗೆ ಅನುಗ್ರಹ ಮಾಡಬೇಕು ಅಂತ ಅವ್ರ ಮನೆಯಲ್ಲಿ ಹೋಗಿ ಭೂತ ಬಾಧೆಯನ್ನು ಪರಿಹಾರ ಮಾಡೋದು, ಅದರ ಜೊತೆಗೆ ಅಲ್ಲಿ ಇದ್ದಿರತಕ್ಕಂಥ ಪ್ರಾಣದೇವರ ಅನುಗ್ರಹ ಪಡ್ಕೊಳ್ಬೇಕು, ಅವ್ರ ಪ್ರತೀಕ ಲಭ್ಯ ಆಗಬೇಕು ಅಂತ ಅವನ ಅರಮನೆಗೆ ಚಿತ್ತೈಸಿ ತಮ್ಮ ಪಾದ ಧೂಳಿಯನ್ನಲ್ಲಿ ಹಾಕಿ ಅವನನ್ನು ಉದ್ಧಾರ ಮಾಡಬೇಕು ಅಂತ ಹೋಗಿದ್ದಾರೆ ಅಂತಂದರೆ ಮಹಾನುಭಾವರ ಲಕ್ಷಣವೇ ಅಲ್ವಾ ಇದು. ಇದ್ದಲ್ಲಿಯೇ ಹೋಗಿ ಕರೆದಲ್ಲಿಗೆ ಬರುವ ಅನ್ನೋದು ರಾಯರಿಗೆ ಹೇಗೆ ಅನ್ವಯವೋ, ರಾಯರ ಅನನ್ಯ ಭಕ್ತರಾದ ಅಪ್ಪವ್ರಿಗೂ ಕೂಡ ಇದೇ ಮಾತು ಅನ್ವಯ ಆಗುತ್ತೆ. ರಾಯರ ಪ್ರತಿಮಾ ಸ್ಥಾನೀಯರು, ನಡೆದಾಡೋ ರಾಯರು ಅಂತಲೇ ಅವ್ರನ್ನ ಕರಿಬೋದು. ಅಂಥ ವಿಶೇಷವಾದ ಮಹಿಮಾ ಪುರುಷರು ವಿಭರಾಂಪುರದ ಅಪ್ಪ ಅವರು. ಇವತ್ತಿಗೂ ಕೂಡ ಅಪ್ಪ ಅವರು ಅರ್ಚನೆ ಮಾಡಿದ, ಉಪಾಸನೆ ಮಾಡಿದ ಪ್ರಾಣದೇವರ ದಿವ್ಯ ಭವ್ಯ ಪ್ರತೀಕವನ್ನು ನಾವು ಅವರ ವಂಶಸ್ಥರಲ್ಲಿ ವಿಭರಾಮಪುರದಲ್ಲಿ ಕಾಣಬಹುದು. ಒಂದೊಂದೊಂದೊಂದು ಜಾಗದಲ್ಲಿ ಅಪ್ಪ ಅವರ ಅನುಗ್ರಹ ಮಾಡಿಕೊಟ್ಟಿರ್ತಕ್ಕಂತಹ ಪದಾರ್ಥಗಳು ಕಂಡುಬರುತ್ತೆ. ಅವರು ಜಪ ಮಾಡಿರ್ತಕ್ಕಂತಹ ಜಪಮಾಲೆ, ಹಾಗೆ ಅವರು ಪ್ರತಿನಿತ್ಯ ಧಾರಣ ಮಾಡ್ತಾ ಇರ್ತಕ್ಕಂತಹ ಪಂಚಮುದ್ರೆಗಳು, ಅವರು ಉಟ್ಟ ವಸ್ತ್ರಗಳು, ಅವರ ಬರೆದ ಕಾಗದಗಳು, ಹೀಗೆ ಅಪೂರ್ವ ವಸ್ತುಗಳ ಸಂಗ್ರಹವೇ ಆ ಅಪ್ಪ ಅವರ ಶಿಷ್ಯರ ಮನೆತನದಲ್ಲಿ ಅನುಗ್ರಹದ ಕುರು ಹಾಗೆ ಅವರು ಉಳಿಸಿ ಹೋಗಿದ್ದಾರೆ. ಯೋಗ ಸಿದ್ಧಿಪುರುಷರವರು, ಅದರಲ್ಲೂ ಕೂಡ ಯೋಗಿ ನಾರಾಯಣಾಚಾರ್ಯರು ಅಂತ ಗದಗಿನವರವರು. ಅವರು ಮಂತ್ರಾಲಯದಲ್ಲಿ ಸ್ವಲ್ಪ ನೀರಿನ ಮಟ್ಟ ಕಮ್ಮಿ ಆದಾಗ ಒಂದು ಕಲ್ಲು ಬಂಡೆಯಲ್ಲಿ ಉದ್ದವಾಗಿ ಪ್ರಾಣದೇವರು ನಿಂತಿರುವ ಒಂದು ರೇಖಾಚಿತ್ರದ ಹಾಗೆ ಸುಂದರವಾದ ಶಿಲ್ಪ ಕಾಣುತ್ತೆ. ಅದರ ವಿಶೇಷ ಏನು ಅಂತಂದರೆ, ಆ ಸ್ಥಳದಲ್ಲಿ ಪ್ರತಿನಿತ್ಯ ರಾಯರು ಆನ್ನಿಕವನ್ನು ಮಾಡ್ತಿದ್ರಂತೆ. ಆ ತುಂಗಭದ್ರಾ ನದಿ ತೀರದಲ್ಲಿ ಆ ಆನ್ನಿಕ ಮಾಡ್ತಾ ಇದ್ದ ಶಿಲಾ ಬಂಡೆ ಏನಿದೆ, ಕಲ್ಲಿನ ಬಂಡೆ ಏನಿದೆ, ಅದು ಆ ಬಂಡೆ ಮೇಲೆ ಅಪ್ಪ ಅವರು ತಮ್ಮ ಶಿಷ್ಯರಿಗೆ, ನಾರಾಯಣಾಚಾರ್ಯ ಇಲ್ಲೇ ನಮ್ಮ ರಾಘವೇಂದ್ರ ಪ್ರಭುಗಳು ಅನುಷ್ಠಾನ ಮಾಡ್ತಾ ಇದ್ದ ತಾಣ ಅಂತ ತೋರಿಸಿದಾಗ
ಅದೇ ಸ್ಥಳದಲ್ಲಿ ಪ್ರಾಣದೇವರ ಸುಂದರವಾದ ಚಿತ್ರ ಹೀಗೆ ಎದ್ದು ನಿಂತ ಭಂಗಿಯಲ್ಲಿರುವ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ನಾವು ನೋಡಿದ್ವಿ ಅಂತಂದರೆ ಬಹಳ ಆನಂದ ಆಗುತ್ತದು. ಅಂಥ ಸುಂದರವಾದ ಚಿತ್ರ, ಅಂಥ ವಿಶೇಷವಾದ ಬೇರೆ 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 ಕಲೆಗಳಲ್ಲಿ ನಿಪುಣತೆ ಇದ್ದಿರತಕ್ಕಂತಹ ಮಹಾನುಭಾವರೆಲ್ಲ ಇವರಿಗೆ ಶಿಷ್ಯರಾಗಿ ಲಭಿಸಿದ್ರು. ಅಂಥ ಯಾಕೆ ಅಂತಂದರೆ ಮಕರಂದ ಇದ್ದಲ್ಲಿಯೇ ದುಂಬಿಗಳು ಹುಡ್ಕೊಂಡು ಬರೋದಲ್ವ, ಹಾಗೆ ಅಪ್ಪ ಅವರು ಮಕರಂದ ಇದ್ದ ಹಾಗೆ ಪರಿಮಳವನ್ನು ಆಸ್ವಾದನೆ ಮಾಡಿ 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 ಪುಷ್ಟವಾದ ಮಕರಂದ ಇಭರಾಂಪುರದ ಅಪ್ಪ ಅವರು. ಅವರನ್ನು ಹುಡ್ಕೊಂಡು ಯಾರ್ಯಾರು ಉದ್ಧಾರ ಆಗಬೇಕು ಅಂತ ಸಜ್ಜನ ವೃಂದ ಜ್ಞಾನಿ ಸಮೂಹ ಏನಿದೆ ಅದೆಲ್ಲ ದುಂಬಿ ಇದ್ದ ಹಾಗೆ ಅಂಥವರೆಲ್ಲ ಹುಡ್ಕೊಂಡು ಬರ್ತಾಯಿದ್ರು. ಇವ್ರಿಗೇನಾದರೂ ಒಬ್ಬರು ಶಿಷ್ಯರು ಶಿವಮೊಗ್ಗಕ್ಕೆ ಸಂಚಾರಕ್ಕೆ ಅಂತ ಹೋದಾಗ ಏನಾದರೂ ಅಪ್ಪ ಅವ್ರಿಗೆ ಕೊಡಬೇಕು ಅಂತಂದಾಗ, ಏನಿಲ್ಲಪ್ಪ ನಾವು ಮನೆಯನ್ನು ಕಟ್ಟಿಸ್ತಾ ಇದ್ದೇವೆ, ಅದಕ್ಕೋಸ್ಕರ ಒಂದಿಷ್ಟು ಮರದ ದಿಮ್ಮಿಗಳು ಬೇಕು, ಶಿವಮೊಗ್ಗದಲ್ಲಿ ಮಂತ್ರಾಲಯಲ್ಲಿ ಹೇಗೆ ಕಳಿಸ್ಬೇಕು, ಅದಕ್ಕೆ ಅವನು ಸ್ವಲ್ಪ ಆಲೋಚನೆ ಮಾಡಬೇಕಾದ್ರೆ ಅಪ್ಪ ಅವ್ರು ಹೇಳ್ತಾರೆ, ಏನು ಯೋಚನೆ ಮಾಡಬೇಡ, ನಮ್ಮ ಹೆಸರನ್ನು ಬರೆದು ಈ ತುಂಗಭದ್ರಾ ನದಿಯಲ್ಲಿ ತೇಲಿಬಿಡು, ನಮ್ಮ ಇಬ್ರಾಂಪುರದ ಹತ್ತಿರದಲ್ಲಿ ಖೈರ್ವಾಡಿ ಅಂತ ನದಿ ಹರಿಯುವ ಪ್ರಾಂತ್ಯ ಇದೆ, ಅಲ್ಲಿ ಬರುತ್ತೆ. ಆ ವ್ಯಕ್ತಿ ಬರೆದು ಹಾಕ್ತಾನೆ. ಆ ತುಂಗೆಯ ಪ್ರವಾಹದಲ್ಲಿ ಹರಿದು ಬಂದು ನದಿ ಖೈರ್ವಾಡಿ ಆ ಏನು ಹಳ್ಳಿ ಇದೆ ಅಲ್ಲಿ ಅಪ್ಪ ಅವರ ಮನೆ ಕಟ್ಟಲಿಕ್ಕೆ ಅಂತ ಆ ದಿಮ್ಮಿಗಳೆಲ್ಲ ಸಿಕ್ಕುವಂತ ಇವತ್ತಿಗೂ ಆ ದಿಮ್ಮಿಯಲ್ಲಿಯೇ ಕಟ್ಟಿದ ಮನೆ ಇದೆ ಅಪ್ಪ ಅವರದು. ಅಂಥ ವಿಶೇಷವಾದ ಸಿದ್ಧಿಪುರುಷರವರು, ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿ. ಹೀಗೆ ಭಕ್ತರಿಗೆಲ್ಲ ಅನುಗ್ರಹವನ್ನು ಮಾಡ್ತಾ, ಎಷ್ಟೋ ಪ್ರಾಣಿಗಳ ಬಾಧೆ ಇತ್ತು, ಹುಲಿಯ ಬಾಧೆ ಇತ್ತು, ಹಸುಗಳಿಗೆಲ್ಲ ಹಳ್ಳಿಗರೆಲ್ಲ ಪ್ರಾರ್ಥನೆ ಮಾಡಿದಾಗ ಆ ಬಾಧೆಯನ್ನು ಪರಿಹಾರ ಮಾಡ್ತಾರೆ. ಕುದುರೆ ಹಸುವಿನಿಂದ ಬಳಲಬೇಕಾದ್ರೆ ಅದರ ಹಸಿವನ್ನು ಪರಿಹಾರ ಮಾಡಿಸ್ತಾರೆ ಅಪ್ಪ ಅವರು. ಅಂಥ ಭೂತದಯೆ ಅನ್ನೋದು ಅವರಲ್ಲಿ ಹಾಸುಹೊಕ್ಕಾಗಿತ್ತು, ರಕ್ತಗತವಾಗಿತ್ತು ಆ ಮಹಾನುಭಾವರಿಗೆ. ಹೀಗೆ ಜೀವನ ಪೂರ್ತಿ ಅಪೂರ್ವವಾಗಿರ್ತಕ್ಕಂತಹ ಸಿದ್ಧಿಗಳನ್ನು ತೋರಿಸಿ, ಜ್ಞಾನ ಬೇಕು ಅಂದವರಿಗೆ ಜ್ಞಾನವನ್ನು ಕರುಣಿಸೋದು, ಕಷ್ಟ ಅಂತ ಬಂದವರಿಗೆ ಕಷ್ಟವನ್ನು ಪರಿಹಾರ ಮಾಡೋದು, ಸಣ್ಣ ಸಣ್ಣ ಮಕ್ಕಳು ಹತ್ರು ಅಂದರೆ ಅವರ ಮಟ್ಟಕ್ಕೆ ಇಳಿದು ಅವರನ್ನ ಪ್ರೀತಿಯಿಂದ ಸಮಾಧಾನ ಮಾಡಿಸ್ತಕ್ಕಂಥ ಅಪೂರ್ವವಾದ ಕಲೆ ಅಪ್ಪ ಅವರಿಗಿತ್ತು. ತುಂಬ ನಿದರ್ಶನಗಳನ್ನು ಅವರ ಜೀವನದಲ್ಲಿ ಕಾಣ್ತಾ ಹೋಗ್ತೇವೆ. ಹೀಗೆ ತಾವೇನು ಮಾಡಿದ್ರು ಎಲ್ಲವೂ ರಾಯರ ಅನುಗ್ರಹ, ಗುರುಗಳ ಕರುಣೆ ಅಂತ ಕ್ಷಣ ಕ್ಷಣಕ್ಕೂ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ, ಏನೇನು ಮಾಡಿದ್ದೇನೆ, ಏನೇನು ಮಾಡ್ತೇನೆ, ಏನೇನು ಮಾಡ್ತಾ ಇದ್ದೇನೆ, ಎಲ್ಲವೂ ತ್ರಿಕಾಲದಲ್ಲಿ ಮಾಡತಕ್ಕಂತಹ ಕರ್ಮ ನಿನ್ನ ಪೂಜೆ ಅನ್ನುವ ಭಾವದಲ್ಲಿ ಅರ್ಪಣೆ ಮಾಡ್ತಾ ಇದ್ದಿರತಕ್ಕಂತಹ ಮಹಾ ಅನುಸಂಧಾನ ಉಳ್ಳ ಜ್ಞಾನಿಗಳು ಇಭರಾಮಪುರದ ಕೃಷ್ಣಾಚಾರ್ಯರು ಅಪ್ಪ ಅವರು. ಹೀಗೆ ತುಂಬು ಜೀವನ ಅವ್ರದ್ದು, 80 ವರ್ಷಗಳ ತುಂಬು ಜೀವನವನ್ನು ಮಾಡಿ ಕೊನೆಯ ಕಾಲದಲ್ಲಿ ರಾಯರ ಹತ್ರ ಹೋಗಿ ನಿಂತು ಕಣ್ತುಂಬ ನೀರನ್ನು ತುಂಬಿಕೊಂಡು, ಸ್ವಾಮಿ ಬಾಲ್ಯ ಹೇಗೋ ಇತ್ತು, ಅದರಂಥ ಬಾಲ್ಯದಲ್ಲಿ ಅಶ್ವತ್ಥಾಮಾಚಾರ್ಯಂಥ ಮಹಾನುಭಾವರು ಬಂದು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯುವ ಹಾಗೆ ಮಾರ್ಗದರ್ಶನವನ್ನು ಮಾಡಿಸಿದರು. ಅದರ ಪ್ರಭಾವದಿಂದ ನಡೀತಾ ತಮ್ಮ ಕಾರುಣ್ಯದಿಂದ, ತಮ್ಮ ಅನುಗ್ರಹದಿಂದ, ತಮ್ಮ ಗ್ರಂಥಗಳ ಪಾರಾಯಣದಿಂದ ಇಷ್ಟು ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಇದೆಲ್ಲವೂ ಕೂಡ ನಿಮಗೆ, ನಿಮ್ಮ ಅಂತರ್ಯಾಮಿಯಾದ ಪ್ರಾಣಸ್ಥನಾದ ಪರಮಾತ್ಮನಿಗೆ ಈ ಎಲ್ಲ ನನ್ನ ಕೃತಿಗಳು, ಅಂದರೆ ನಾ ಏನು ಮಾಡಿದ್ದೇನೆ ಈ ಕಾರ್ಯ ಎಲ್ಲ ನಿಮಗೆ ಅರ್ಪಣೆ ಆಗಲಿ ಅಂತ ಗುರುಗಳು ಮುಂದೆ ಮನದುಂಬಿ ಕಣ್ಣು ತುಂಬಿ ಭವ್ಯವಾದ ವೃಂದಾವನವನ್ನು ನೋಡ್ತಾ ತಾವು ಎಲ್ಲವನ್ನು ಗುರುಗಳಿಗೆ ಸಮರ್ಪಣೆ ಮಾಡಿಕೊಂಡು ಬಂದು ಇಭರಾಮಪುರದಲ್ಲಿ ತಮ್ಮ ಕೊನೆಯ ಕಾಲದ ಅನುಸಂಧಾನಗಳನ್ನು ಮಾಡ್ತಾ ಶ್ರಾವಣ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿವಸ ತಾವು ಲಯಚಿಂತನೆಯನ್ನು ಮಾಡ್ತಾ ರಾಯರನ್ನು, ಪ್ರಾಣದೇವರನ್ನು, ಬಿಂಬರೂಪಿಯಾದ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಯೋಗ ಮಾರ್ಗದಿಂದ ಹರಿಪುರಕ್ಕೆ ತೆರಳುತ್ತಾರೆ, ಪರಮಾತ್ಮನ ಪಾದವನ್ನು ಹೊಂದುತ್ತಾರೆ ಎಂಬುದಾಗಿ. ಹೀಗೆ ಆ ಮಹಾನುಭಾವರ ಸಂಸ್ಮರಣೆಯೇ, ಭಗವದ್ಭಕ್ತರ ಸಂಸ್ಮರಣೆಯೇ ನಮಗೆ ಮೋಕ್ಷಕ್ಕೆ ಹೋಗ್ತಕ್ಕಂಥ ಮೊದಲ ಮೆಟ್ಟಿಲು ಅಂತಂದರೂ ಕೂಡ ಬಹಳ ಅತಿಶಯೋಕ್ತಿ ಆಗೋದಿಲ್ಲ, ದೊಡ್ಡ ಮಾತು ಆಗೋದಿಲ್ಲ. ಆದ್ದರಿಂದಾಗಿ ಅಂಥ ಮಹಾನುಭಾವರ ಸ್ಮರಣೆಯನ್ನು ಇವತ್ತಿನ ದಿವಸ ಏನು ಮಾಡಿದ್ದೇವೆ, ಇದರಿಂದ ಅಪ್ಪ ಅವರು, ಅವರ ಅಂತರ್ಗತರಾದ ರಾಯರ ಒಳಗಿದ್ದು ಪ್ರೇರಣೆ ಮಾಡಿದ ಪಂಚಮುಖಿ ಪ್ರಾಣದೇವರು, ಪಂಚಮುಖನಾದ ಪ್ರಾಣದೇವನಲ್ಲಿ ನಿಂತು ಪಂಚರೂಪಗಳಿಂದ ಅನುಗ್ರಹವನ್ನು ಮಾಡತಕ್ಕಂತಹ ಪರಮಾತ್ಮ ಏನಿದ್ದಾನೆ, ಬಿಂಬರೂಪಿಯಾದ ಸ್ವಾಮಿ ಏನಿದ್ದಾನೆ, ಆ ಪರಮಾತ್ಮ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂಥ ಮಹನೀಯ ಚರಿತರಾದ ಅಪ್ಪ ಅವರ ಜೀವನದ ಚಿಂತನೆಯನ್ನು ಮಾಡಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥವರು ಸೇವಾಕರ್ತರುಗಳು ಭಾಗ್ಯ ಮತ್ತು ಅವರ ಮಗ ಹರ್ಷ ಇವರಿಗೂ ಕೂಡ ಮಹಾನುಭಾವರ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ 2 ವಾಕ್ ಪುಷ್ಪಗಳನ್ನು ಆ ಮಹಾನುಭಾವರ ಗುರುಗಳ ಪಾದಗಳ ಅಡಿಯಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.